Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನೆಲ್ನಲ್ಲಿ ನೀಟ್ ಮತ್ತು KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 9 ಬಯೋಮಾಲಿಕ್ಯೂಲ್ಸ್. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ಆಗಿರುವಂಥ ಅಮಿನೋ ಆಸಿಡ್ಸ್ ಮತ್ತು ಲಿಪಿಡ್ಸ್ ಬಗ್ಗೆ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅದರ ಬಗ್ಗೆ ಏನು ಮಾಡುವ ಅಂದರೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ಸೊ ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಕ್ವಶನ್ ನಂಬರ್ 11, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಬಯೋಮಾಲಿಕ್ಯೂಲ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಬಯೋಮಾಲಿಕ್ಯೂಲ್ಸನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಏನು ಮಾಡಬೇಕು ಅಂದರೆ ಕ್ಯಾರೆಕ್ಟ್ರು ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥದ್ದು ಯಾವುದು ಹೇಳಿ ನೋಡಬೇಕು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 2012 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಬಯೋಮಾಲಿಕ್ಯೂಲ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಲೆಸಿಥಿನ್ ಕೊಟ್ಟಿದ್ದಾರೆ. ಲೆಸಿಥಿನ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಮಾಡಿದ್ದೇನೆ ಅಂದರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಕ್ಯಾರೆಕ್ಟ್ರು ಆ ಪಾಸ್ಫೋರಿಲೇಟೆಡ್ ಗ್ಲಿಸರೈಡ್ಸ್ ಫೌಂಡ್ ಇನ್ ಸೆಲ್ ಮೆಂಬ್ರೇನ್ ಹೇಳಿದ್ದಾರೆ. ದಟ್ ಇಸ್ ಟ್ರೂ. ಸೊ ಇದೇ ಕರೆಕ್ಟಾಗಿ ಮ್ಯಾಚ್ ಇರುವಾಗಿರುವಂಥದ್ದು. ಲೆಸಿಥಿನ್ ಏನು ಹೇಳ್ರಿ, ಪಾಸ್ಫೋರಿಲೇಟೆಡ್ ಗ್ಲಿಸರೈಡ್, ದಟ್ ಈಸ್ ಪಾಸ್ಫೋ ಲಿಪಿಡ್ನಲ್ಲಿ ಬರ್ತಾ ಹೋಗಿರುತ್ತೆ ಅಲಾಂಗ್ ವಿತ್ ದಿ ಮೇಜರ್ ಕಂಪೋನೆಂಟ್. ಸೊ ಯಾವ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಸೆಲ್ ಮೆಂಬ್ರೇನ್ಸ್ನಲ್ಲಿ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ಸ್ನಲ್ಲಿ ವೆರಿ ಲಾರ್ಜ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಲೆಸಿಥಿನ್ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಇಟ್ ಮೇಡಪ್ ಆಫ್ ಏನು ಹೇಳ್ರಿ ಪಾಸ್ಫೋಲಿಪಿಡಿಂದ ಮೇಡಪ್ ಅಪ್ ಆಗಿರೋದು. ಲೆಸಿಥಿನ್ ಕಂಟೈನಿಂಗ್ ಏನು ಹೇಳ್ರಿ 4 ಡಿಫ್ರೆಂಟ್ ಕಂಪೋನೆಂಟ್ಸ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ 4 ಡಿಫ್ರೆಂಟ್ ಕಂಪೋನೆಂಟ್ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಏನಂದರೆ ಗ್ಲಿಸೆರಾಲ್ ಬ್ಯಾಕ್ ಬೋನ್. ಸೊ ಇನಿಷಿಯಲಿ ಗ್ಲಿಸೆರಾಲ್ ಬ್ಯಾಕ್ ಬೋನ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು 2 ಫ್ಯಾಟಿ ಆಸಿಡ್ಸ್. ಸೊ 2 ಫ್ಯಾಟಿ ಆಸಿಡ್ಸ್ ಮಾಲಿಕ್ಯೂಲ್ ಪ್ರೆಸೆನ್ಸ್ ಇರುತ್ತೆ. ಅದರಲ್ಲಿ 1 ಫ್ಯಾಟಿ ಆಸಿಡ್ಸ್ ಏನಾಗಿರುತ್ತೆ ಅಂದರೆ ಅನ್ಸ್ಯಾಚುರೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ, ಇನ್ನೊಂದು ಫ್ಯಾಟಿ ಆಸಿಡ್ಸ್ ಏನಾಗಿರುತ್ತೆ ಅಂದರೆ ಸ್ಯಾಚುರೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಾಗಿರುತ್ತೆ ಒಂದು ಫಾಸ್ಫೇಟ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ಫಾಸ್ಫೇಟ್ ಗ್ರೂಪ್ ಅಲಾಂಗ್ ವಿತ್ ಏನು ಹೇಳ್ರಿ ಲೆಸಿಥಿನ್ನ ಸೈಂಟಿಫಿಕ್ ಕೆಮಿಕಲ್ ನೇಮ್ ಬಂದು ಫಾಸ್ಫೋಟಿಡಿ ಕೋಲಿನ್. ಸೊ ಕೋಲಿನ್ ಏನಾಗಿದೆ ಅಂದರೆ ಫಂಕ್ಷನಲ್ ಗ್ರೂಪ್. ಕೋಲಿನು ಆಸ್ ಎ ಫಂಕ್ಷನಲ್ ಗ್ರೂಪ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಲೆಸಿಥಿನಲ್ಲಿ ಏನಾಗಿರುತ್ತೆ ಅಂದರೆ 4 ಡಿಫ್ರೆಂಟ್ ಕಾಂಪೌಂಡ್. ಇನ್ ಬಿಟ್ವೀನ್ ದ ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ಸ್ ಮಧ್ಯೆ ಏನಾಗಿರುತ್ತೆ ಅಂದರೆ ಎಸ್ಟರ್ ಬಾಂಡ್ ಫಾರ್ಮೇಷನ್ ಆಗಿ, ಸೊ ಇನಿಷಿಯಲಿ ಎಸ್ಟರ್ ಬಾಂಡ್ ಫಾರ್ಮೇಷನ್ ಆಗಿ ಕನ್ವರ್ಟ್ ಇಂಟು ಗ್ಲಿಸರೈಡ್ಸ್ ಆಗಿ ಕಾಮನ್ ಆಗಿ ಕನ್ವರ್ಷನ್ ಆಗಿರುತ್ತೆ. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೆಲ್ ಮೆಂಬ್ರೇನ್ಸ್ನಲ್ಲೇ ಪ್ರೆಸೆನ್ಸ್ ಇರುತ್ತೆ. ದಟ್ಸ್ ವೈ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಆದ್ದರಿಂದ ಕ್ವಶನ್ ನಂಬರ್ 11 ಒಂದಿಗೆ ಆನ್ಸರ್ ಬಂದು ಏನು ಹೇಳ್ರಿ ಏನೇ ಆಪ್ಷನ್ ಏನೇ ಕರೆಕ್ಟ್ ಆನ್ಸರ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಪಾಲ್ಮೆಟಿಕ್ ಆ್ಯಸಿಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ವಿತ್ 18 ಕಾರ್ಬನ್ ಆಟಮ್. ಸೊ ಇನಿಷಿಯಲ್ ಇಲ್ಲೇ ಹೇಳಿದ್ದಾನೆ ಹೇಳಿ ಪಾಲ್ಮೆಟಿಕ್ ಆ್ಯಸಿಡ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದಾನೆ. ಸೊ ಇದೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು, ಅದ್ರ ಜೊತೆಗೆ 18 ಕಾರ್ಬನ್ ಆಟಮ್ ಇರುತ್ತೆ ಹೇಳಿದ್ದಾನೆ ಅಂತ ಹೇಳಿ ಸ್ಟ್ರಾಂಗ್. ಸೊ ಇನಿಷಿಯಲಿ ಪಾಲ್ಮೆಟಿಕ್ ಆ್ಯಸಿಡ್ಸ್ ಮೇನ್ಲಿ ಕಮಿಂಗ್ ಅಂಡರ್ ಏನಂದರೆ ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಪ್ರೆಸೆನ್ಸ್ ಇರುತ್ತೆ. ಸೊ ಕೆಮಿಕಲ್ ಫಾರ್ಮುಲಾ ಬರೀಲಿಕ್ಕೆ ಹೋದಾಗ C6H32O2. ಸೊ ಇಲ್ಲೇನಾಗಿದೆ ಅಂದರೆ 16 ಕಾರ್ಬನ್ ಐಟಮ್ ಇರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲೇನು ಹೇಳಿದ್ದಾರೆ ಅಂದರೆ 18 ಕಾರ್ಬನ್ ಇದೆ ಹೇಳಿದ್ದಾನೆ, ಇನ್ಕ್ಲೂಡಿಂಗ್ ಕಾರ್ಬಾಕ್ಸಿಲಿ ಗ್ರೂಪ್ COH ಗ್ರೂಪನ್ನು ಸೇರ್ ಏನಾಗಿದೆ ಅಂದರೆ ಟೋಟಲ್ ಆಗಿ ಏನಾಗಿರುತ್ತೆ ಅಂದರೆ 16 ಕಾರ್ಬನ್ ಐಟಮು ಪಾಲ್ಮೆಟಿಕ್ ಆಸಿಡ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇರುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಅರಾಚಿಡೋನಿಕ್ ಆ್ಯಸಿಡ್. ಸೊ ಅರಾಚಿಡೋನಿಕ್ ಎಲ್ಲಿ ಬರುತ್ತೆ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ನಲ್ಲಿ ಬರುತ್ತೆ. ದಟ್ಸ್ ವೈ ಸ್ಟೇಟ್ಮೆಂಟ್ ಬಿ ಈಸ್ ರಾಂಗ್. ಸೊ ನೆಕ್ಸ್ಟ್ ಬರುವಂಥದ್ದು ಸ್ಟೇಟ್ಮೆಂಟ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಅಡಿನಿಲಿಕ್ ಆ್ಯಸಿಡ್ ಅಡಿನೋಸಿನ್ ವಿತ್ ಗ್ಲೂಕೋಸ್ ಫಾಸ್ಫೇಟ್ ಮಾಲಿಕ್ಯೂಲ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಏನು ಹೇಳಿದ್ದಾನೆ ಹೇಳ್ರಿ ಅಡಿನಿಲಿಕ್ ಆ್ಯಸಿಡ್ನಲ್ಲಿ ಏನಾಗಿದೆ ಅಂದರೆ ಅಡಿನೋಸೈನ್ ಪ್ರೆಸೆನ್ಸ್ ಇರುತ್ತೆ, ಅದರ ಜೊತೆಗೆ ಗ್ಲೂಕೋಸ್ ಫಾಸ್ಫೇಟ್ ಮಾಲಿಕ್ಯೂಲ್ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ ಈಸ್ ರಾಂಗ್. ಸೊ ಬಿಕಾಸ್ ಆಫ್ ಅಡಿನಿಲಿಕ್ ಆಸಿಡ್ ಇಸ್ ಮೇಡಪ್ ಆಫ್ 3 ಡಿಫ್ರೆಂಟ್ ಕಂಪೋನೆಂಟ್ಸ್. ಒಂದು 3 ಡಿಫ್ರೆಂಟ್ ಕಂಪೋನೆಂಟಿಂದ ಮೇಡಪ್ ಅಪ್ ಆಗಿದೆ. ಫಸ್ಟ್ ಬರುವಂಥದ್ದು ನೈಟ್ರೋಜನ್ ಬೇಸ್ ಯಾವುದು ಹೇಳಿ ಒಂದು ಅಡಿನೈನ್ ನೈಟ್ರೋಜನ್ ಬೇಸ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಪೆಂಟೋ ಶುಗರ್. ಸೊ ಪೆಂಟೋ ಶುಗರ್ ಆಗಿ ಯಾವ್ದು ಪ್ರೆಸೆನ್ಸ್ ಇರುತ್ತೆ ಅಂದರೆ ರೈಬೋಸ್ ಪೆಂಟೋ ಶುಗರ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಂದರೆ ಫಾಸ್ಫೇಟ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಬಂದು ಏನು ಹೇಳ್ರಿ ಅಡಿನಿಲಿಕ್ ಆ್ಯಸಿಡ್. ಸೊ ಇನಿಷಿಯಲಿ ಅಡಿನಿಲಿಕ್ ಆ್ಯಸಿಡ್ಸ್ನಲ್ಲಿ ಏನಾಗಿರುತ್ತೆ ಒಂದು ಅಡಿನೈನ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ಫಾಸ್ಫೇಟ್ ಪೆಂಟೋ ಶುಗರ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಫಾಸ್ಫೇಟ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ಬಟ್ ಇಲ್ಲಿ ಏನು ಹೇಳಿದ್ದಾನೆ ಹೇಳ್ರಿ ಗ್ಲೂಕೋಸ್ ಮಾಲಿಕ್ಯೂಲ್ ಹೇಳಿದ್ದಾನೆ. ಸೊ ಇನಿಷಿಯಲಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರಲ್ಲ. ಸೊ ಇನಿಷಿಯಲಿ ಇಟ್ ಕಂಟೈನಿಂಗ್ ಏನು ಹೇಳ್ರಿ ರೈಬೋ ಶುಗರ್, ದಟ್ ಈಸ್ ಪೆಂಟೋ ಶುಗರ್ ಪ್ರೆಸೆನ್ಸ್ ಇರುತ್ತೆ. ಗ್ಲೂಕೋಸ್ ಬಂದು ಏನು ಹೇಳ್ರಿ 6 ಕಾರ್ಬನ್ ಐಟಮ್ಸ್ನಲ್ಲಿ ಆಗಿರುತ್ತೆ. ಬಟ್
ಪೆಂಟೋ ಶುಗರ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ 5 ಕಾರ್ಬನ್ ಆಟಮ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ ಸಿ ಇಸ್ ಆಲ್ಸೋ ರಾಂಗ್. ಲಾಸ್ಟ್ ಬರುವಂಥದ್ದು 4 ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ಅಲಿನೈನ್ ಅಮಿನೋ ಆಸಿಡ್ಸ್ ಕಂಟೈನ್ ಆ್ಯನ್ ಅಮಿನೋ ಗ್ರೂಪ್ ಆ್ಯಂಡ್ ಆಸಿಡಿಕ್ ಗ್ರೂಪ್ ಎನಿವೇರ್ ಇನ್ ದಿ ಮಾಲಿಕ್ಯೂಲ್ಸ್ ಹೇಳಿ ಹೇಳಿದ್ದಾನೆ. ಸೊ ಇಲ್ಲೇನು ಹೇಳಿದ್ದಾನೆ, ಅಲಿನಿನ್ ಬಗ್ಗೆ ಹೇಳಿದ್ದಾನೆ. ಅಲಿನಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಅಮಿನೋ ಆಸಿಡ್ಸ್. ಸೊ ದಟ್ಸ್ ಟ್ರೂ, ಅಲಿನಿನ್ ಒನ್ ಟೈಪ್ ಅಮಿನೋ ಆಸಿಡ್ಸ್ನಲ್ಲೇ ಬರ್ತಾ ಹೋಗಿರುತ್ತೆ. ಕಂಟೆಂಟ್, ಸೊ ಯಾವುದಿಂದ ಮೇಡಪ್ ಅಪ್ ಆಗಿದೆ, ಒಂದು ಅಮಿನೋ ಗ್ರೂಪಿಂದ ಮೇಡಪ್ ಅಪ್ ಆಗಿದೆ. ಇನ್ನೊಂದು ಬರುವಂಥದ್ದು ಏನು ಹೇಳ್ರಿ, ಆಸಿಡಿಕ್ ಗ್ರೂಪ್. ದಟ್ ಈಸ್ ಅಮಿನೋ ಆಸಿಡ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ, ಅಮಿನೋ ಗ್ರೂಪ್ ಆಗಿ ಏನಾಗಿರುತ್ತೆ, NH2 ಪ್ರೆಸೆನ್ಸ್ ಇರುತ್ತೆ. ಆಸಿಡಿಕ್ ಗ್ರೂಪ್ ಆಗಿ ಏನಾಗಿರುತ್ತೆ, COH ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ದಟ್ ಇಸ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ದಟ್ ಇಸ್ ಟ್ರೂ, ಅಮಿನೋ ಗ್ರೂಪು ಪ್ರೆಸೆನ್ಸ್ ಇರುತ್ತೆ ಮತ್ತು ಆಸಿಡಿಕ್ ಗ್ರೂಪು ಪ್ರೆಸೆನ್ಸ್ ಇರುತ್ತೆ. ಮುಂದೇನು ಹೇಳಿದ್ದಾನೆ ಅಂದರೆ ಎನಿವೇರ್ ಇನ್ ದಿ ಮಾಲಿಕ್ಯೂಲ್ ಅಂತ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಸೊ ಎನಿವೇರ್ ಇರಲ್ಲ. ಸೊ ಇನಿಷಿಯಲಿ ಅಮಿನೋ ಆಸಿಡ್ಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಆಲ್ಫಾ ಕಾರ್ಬನ್ ಐಟಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಈ ಆಲ್ಫಾ ಕಾರ್ಬನ್ ಐಟಮಿಗೆ ಏನಾಗಿರುತ್ತೆ ಅಂದರೆ 4 ಡಿಫ್ರೆಂಟ್ ಗ್ರೂಪ್ಸು ಅಟ್ಯಾಚ್ಮೆಂಟ್ ಆಗಿರುತ್ತೆ. ದಟ್ ಈಸ್ ಕಾರ್ಬಾಕ್ಸಿಲಿಕ್ ಗ್ರೂಪು, ನೆಕ್ಸ್ಟ್ ಬರುವಂಥದ್ದು ಅಮಿನೋ ಗ್ರೂಪು, ನೆಕ್ಸ್ಟ್ ಬರುವಂಥದ್ದು ಹೈಡ್ರೋಜನ್ ಐಟಮ್, ನೆಕ್ಸ್ಟ್ ಬರುವಂಥದ್ದು ಆರ್ ಫಂಕ್ಷನಲ್ ಗ್ರೂಪ್. ಸೊ ಈ ರೀತಿ ಏನಾಗಿರುತ್ತೆ ಅಂದರೆ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ, ಎನಿವೇರ್ ಅಟ್ಯಾಚ್ಮೆಂಟ್ ಆಗಿರಲ್ಲ. ದಟ್ಸ್ ವೈ 4 ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ 12th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಎ 2 ಆರ್ಗ್ಯಾನಿಕ್ ಕಂಪೋನೆಂಟ್ ಈಸ್ ಕರೆಕ್ಟ್ಲಿ ಐಡೆಂಟಿಫೈಡ್ ಅಲಾಂಗ್ ವಿತ್ ರಿಲೇಟೆಡ್ ಫಂಕ್ಷನ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ 2 ಆರ್ಗ್ಯಾನಿಕ್ ಕಂಪೋನೆಂಟಿಂದ ಕಾಮನ್ ಆಗಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟ್ರಕ್ಚರಲ್ ಫಾರ್ಮುಲಾನ ಕೊಟ್ಟಿದ್ದಾರೆ. ಸೊ ಆ ಆರ್ಗ್ಯಾನಿಕ್ ಕಂಪೋನೆಂಟ್ ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಅದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ರಿಲೇಟೆಡ್ ಫಂಕ್ಷನ್. ಸೊ ರಿಲೇಟೆಡ್ ಫಂಕ್ಷನ್ಸು ಕೊಟ್ಟಿದ್ದಾರೆ, ಆ ಫಂಕ್ಷನ್ನು ಕರೆಕ್ಟಾಗಿ ಇದೆಯಲ್ಲಿ ಹೇಳಿ ಚೆಕ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2011 ಕೇಳಿರುವಂಥ ಕ್ವಶನ್. ಫಸ್ಟ್ ಸ್ಟ್ರಕ್ಚರನ್ನು ನೋಡ್ಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಎ ಮತ್ತು ಬಿ ಇದೆ, 2 ಸ್ಟ್ರಕ್ಚರ್ ಇದೆ. ಸೊ ನಮಗೆ ಈ ಎ ಸ್ಟ್ರಕ್ಚರ್ ಕಾಮನ್ ಆಗಿ ಗೊತ್ತಿದೆ. ಫಸ್ಟ್ ಸ್ಟ್ರಕ್ಚರ್ ಎ ಬಂದು ಏನು ಹೇಳ್ರಿ, ಲೆಸಿಥಿನ್ ಸ್ಟ್ರಕ್ಚರ್. ಸೊ ಇದೊಂದು ಲೆಸಿಥಿನ್ನ ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿರುತ್ತೆ. ಸೊ ಬಿಕಾಸ್ ಆಫ್ ಲೆಸಿಥಿನ್ ಈಸ್ ಮೇಡ್ ಅಪ್ ಆಫ್ 4 ಡಿಫ್ರೆಂಟ್ ಕಂಪೋನೆಂಟ್. ಸೊ ಇನಿಷಿಯಲಿ ಲೆಸಿಥಿನ್ 4 ಡಿಫ್ರೆಂಟ್ ಕಂಪೋನೆಂಟಿಂದ ಮೇಡಪ್ ಅಪ್ ಆಗಿರುತ್ತೆ. ಲೆಸಿಥಿನ್ನ ಕೆಮಿಕಲ್ ನೇಮ್ ಬಂದು ಫಾಸ್ಫೋಟಿಡಿಲ್ ಕೋಲಿನ್. ಸೊ ಇದು ಏನು ಹೇಳ್ರಿ, ಲೆಸಿಥಿನ್ನ ಕೆಮಿಕಲ್ ನೇಮು. ಸೊ ಇನಿಷಿಯಲಿ ದಿಸ್ ಲೆಸಿಥಿನ್ ಈಸ್ ಮೇಡ್ ಅಪ್ ಆಫ್ 4 ಡಿಫ್ರೆಂಟ್ ಕಂಪೋನೆಂಟ್. ಫಸ್ಟ್ ಹೇಳಲಿಕ್ಕೆ ಹೋದರೆ ಗ್ಲಿಸೆರಾಲ್. ಸೊ ಇನಿಷಿಯಲಿ ಗ್ಲಿಸೆರಾಲ್ ಬ್ಯಾಕ್ ಬೋನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಫ್ಯಾಟಿ ಆ್ಯಸಿಡ್. ಸೊ ಇನಿಷಿಯಲಿ 2 ಫ್ಯಾಟಿ ಆ್ಯಸಿಡ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಫಾಸ್ಫೇಟ್ ಗ್ರೂಪ್, ದಟ್ ಈಸ್ ಫಾಸ್ಫರಸ್ ಗ್ರೂಪ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಬರುವಂಥದ್ದು ಏನು ಹೇಳ್ರಿ, ಆಸ್ ಎ ಫಂಕ್ಷನಲ್ ಗ್ರೂಪ್ ಆಗಿ ಕೋಲಿನ್ ಫಂಕ್ಷನಲ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ಸೊ ಇದು 4 ಏನು ಹೇಳ್ರಿ ಕಂಪೋನೆಂಟ್ ಇದರಲ್ಲಿ ಪ್ರೆಸೆನ್ಸ್ ಇದೆಯೇಳಿ ನಾವೇನು ಮಾಡಬೇಕು ಅಂದರೆ ಚೆಕ್ ಮಾಡಬೇಕು. ಫಸ್ಟ್ ಬಂದು ಏನು ಹೇಳ್ರಿ ಗ್ಲಿಸೆರಾಲ್ ಬೇಸ್. ಸೊ ಇನಿಷಿಯಲಿ ಗ್ಲಿಸೆರಾಲ್ ಬೇಸ್ ಹೇಗೆ ಗೊತ್ತಾಗತ್ತಂದರೆ ಕಾರ್ಬನ್ 1 2 3. ಸೊ ಇನಿಷಿಯಲಿ 3 ಕಾರ್ಬನಿಂದ ಗ್ಲಿಸೆರಾಲ್ಸ್ ಕಾಮನ್ ಆಗಿ ಮೇಡಪ್ ಅಪ್ ಆಗಿರುತ್ತೆ. ಸೊ ಇದು ಬಂದು ಏನು ಹೇಳ್ರಿ ಗ್ಲಿಸೆರಾಲ್ ಬ್ಯಾಕ್ ಬೋನ್ಗೆ ಸ್ಟ್ರಕ್ಚರಲ್. ಸೊ ನೆಕ್ಸ್ಟ್ ಬರುವಂಥದ್ದು ಮೇಡಪ್ ಅಪ್ ಏನು ಹೇಳ್ರಿ 2 ಡಿಫ್ರೆಂಟ್ ಫ್ಯಾಟಿ ಆ್ಯಸಿಡ್ಸ್. ಸೊ ಇನಿಷಿಯಲಿ ಏನಾಗಿರುತ್ತೆ 2 ಫ್ಯಾಟಿ ಆ್ಯಸಿಡ್ಸ್ ಪ್ರೆಸೆನ್ಸ್ ಇರುತ್ತೆ. ಅದರಲ್ಲಿ ಏನು ಹೇಳ್ರಿ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಪ್ರೆಸೆನ್ಸ್ ಇದ್ದರೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ R1 ಮತ್ತು R2 ಏನು ರಿಪ್ರೆಸೆಂಟ್ ಮಾಡುತ್ತೆ ಹೇಳ್ರಿ, ಫ್ಯಾಟಿ ಆ್ಯಸಿಡ್ಸನ್ನು ರೆಪ್ರೆಸೆಂಟೇಷನ್ ಮಾಡುತ್ತೆ. ಫ್ಯಾಟಿ ಆ್ಯಸಿಡ್ಸ್ 1, ಇನ್ನೊಂದು ಬರುವಂಥದ್ದು ಫ್ಯಾಟಿ ಆ್ಯಸಿಡ್ಸ್ 2 ಅನ್ನು ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಥ್ರೂ ಎಸ್ಟರ್ಸ್ ಬಾಂಡ್ಸ್. ಸೊ ಕಾಮನ್ ಆಗಿ ಎಸ್ಟರ್ಸ್ ಬಾಂಡ್ಸ್ ಥ್ರೂ ಏನಾಗಿರುತ್ತೆ ಅಂದರೆ ಫ್ಯಾಟಿ ಆ್ಯಸಿಡ್ಸು ಗ್ಲಿಸೆರಾಲ್ ಬ್ಯಾಕ್ ಬೋನಿಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು 3rd ಕಂಪೋನೆಂಟ್ ಯಾವುದು ಹೇಳ್ರಿ, ನಮ್ಮದು ಫಾಸ್ಫೇಟ್ ಗ್ರೂಪ್. ಸೊ ಇನಿಷಿಯಲಿ PO4. ಸೊ ಇದು ಒಂದು ಫಾಸ್ಫೇಟ್. ಸೊ ಇದು ಬಂದು ಏನು ಹೇಳ್ರಿ ಫಾಸ್ಫೇಟ್ ಗ್ರೂಪಿಗೆ ಬರ್ತಾ ಹೋಗಿರುತ್ತೆ. ಸೊ ಇಲ್ಲಿಗೆ ಏನಾಯಿತು 3 ಕಂಪೋನೆಂಟ್ ಆಯಿತು. ಆ್ಯಂಡ್ 4th ಬರುವಂಥದ್ದು ಏನು ಹೇಳ್ರಿ ಕೋಲಿನ್ ಎಸ್ ಎ ಫಂಕ್ಷನಲ್ ಗ್ರೂಪ್. ಸೊ ಇದು ಬಂದು ಏನು ಹೇಳ್ರಿ ಕೋಲಿನ್ ಫಂಕ್ಷನಲ್ ಗ್ರೂಪಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಫಸ್ಟ್ ಕೊಟ್ಟಿರುವಂಥ ಕಂಪೋನೆಂಟ್ ಯಾವುದು ಹೇಳ್ರಿ ನಮ್ಮದು ಲೆಸಿಥಿನ್. ಸೊ ಇನಿಷಿಯಲಿ ಲೆಸಿಥಿನ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಫಾಸ್ಫೋಲಿಪಿಡ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಇಟ್ಸ್ ಅ ಕಂಪೋನೆಂಟ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್ನ ಕಂಪೋನೆಂಟ್ ಆಗಿರುತ್ತೆ. ಸೊ ಸೆಕೆಂಡ್ ಸ್ಟ್ರಕ್ಚರ್ಸನ್ನು ನೋಡ್ಲಿಕ್ಕೆ ಹೋದಾಗ ಇದು ಕಾಮನ್ ಆಗಿ ಗೊತ್ತಿದೆ ನಮ್ಗೆ ಯಾವ್ದು ಸ್ಟ್ರಕ್ಚರ್ ಹೇಳಿ ಅಡಿನೈನ್. ಸೊ ಅಡಿನೈನ್ ಸ್ಟ್ರಕ್ಚರು. ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಬಿ ಅಡಿನೈನ್ ಆರ್ ನ್ಯೂಕ್ಲಿಯೋಟೈಡ್ ದಟ್
ಮೇಕಪ್ ನ್ಯೂಕ್ಲಿಕ್ ಆಸಿಡ್. ಸೊ ಫಸ್ಟ್ ಒನ್ನು ಅಡಿನೈನ್ ಹೇಳಿಕೊಟ್ಟಿದ್ದಾನೆ, ದಟ್ ಇಸ್ ಟ್ರೂ. ಆ ನ್ಯೂಕ್ಲಿಯೋಟೈಡ್ ಹೇಳಿದ್ದಾನೆ, ದಟ್ ಇಸ್ ರಾಂಗ್. ಸೊ ಅಡಿನೈನ್ ಕಮಿಂಗ್ ಅಂಡರ್ ಏನು ಹೇಳಿ, ನ್ಯೂಕ್ಲಿಕ್ ಆಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ, ನಾಟ್ ಕಮಿಂಗ್ ಅಂಡರ್ ನ್ಯೂಕ್ಲಿಯೋಟೈಡ್. ಸೊ ಇನಿಷಿಯಲಿ ನ್ಯೂಕ್ಲಿಯೋಟೈಡ್ ಮೇಡಪ್ ಆಫ್ ಏನು ಹೇಳ್ರಿ, 3 ಡಿಫ್ರೆಂಟ್ ಕಂಪೋನೆಂಟ್. ನ್ಯೂಕ್ಲಿಯೋಟೈಡು 3 ಡಿಫ್ರೆಂಟ್ ಕಂಪೋನೆಂಟ್ ಇಂದ ಮೇಡಪ್ ಅಪ್ ಆಗಿದೆ. ಸೊ ಫಸ್ಟ್ ಬರುವಂಥದ್ದು ನ್ಯೂಕ್ಲಿಕ್ ಆಸಿಡ್. ಸೊ ನ್ಯೂಕ್ಲಿಕ್ ಆಸಿಡ್ಸ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಪೆಂಟೋಸ್ ಶುಗರ್ ಆರ್ ರೈಬೋಸ್ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ, ಫಾಸ್ಫೇಟ್ ಬ್ಯಾಕ್ ಬೋನ್. ಸೊ ಅಥವಾ ಫಾಸ್ಫೇಟ್ ಮಾಲಿಕ್ಯೂಲ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಕರಿತೀವಿ. ಅಡಿನೈನ್ ನಾಟ್ ಕಮಿಂಗ್ ಅಂಡರ್ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಬರಲ್ಲ. ಸೊ ಅದರಿಂದ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದೆ ಅಂದರೆ ಎ ಟ್ರೈಗ್ಲಿಸರೈಡ್ ಅ ಮೇಜರ್ ಸೋರ್ಸ್ ಆಫ್ ಎನರ್ಜಿ. ಸೊ ಏನ ಏನು ಹೇಳಿದ್ದಾನೆ ಆತ, ಟ್ರೈಗ್ಲಿಸರೈಡ್ಸ್ ಹೇಳಿದ್ದಾನೆ, ದಟ್ಸ್ ರಾಂಗ್. ಸೊ ಇನಿಷಿಯಲಿ ಎ ಬಂದು ಏನು ಹೇಳ್ರಿ, ಲೆಸಿಥಿನ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಟ್ರೈಗ್ಲಿಸರೈಡ್ಸ್ ಸ್ಟ್ರಕ್ಚರಲ್ಲಿ ಹೇಗಿರುತ್ತೆ ಹೇಳ್ರಿ, ಸೇಮ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ, ಬಟ್ ಅಬ್ಸೆನ್ಸ್ ಆಫ್ ದಿ ಏನು ಹೇಳ್ರಿ, ಈ ಫಾಸ್ಫೇಟ್ ಗ್ರೂಪ್ ಕಾಮನ್ ಆಗಿ ಅಬ್ಸೆನ್ಸ್ ಇರುತ್ತೆ. ಸೊ ಇದು ಟ್ರೈಗ್ಲಿಸರೈಡ್ ಎನರ್ಜಿ ಸೋರ್ಸೇ, ಬಟ್ ಎ ಕಂಪೋನೆಂಟ್ ಅಥವಾ ಎ ಸ್ಟ್ರಕ್ಚರ್ ಏನು ಹೇಳ್ರಿ, ಲೆಸಿಥಿನ್ ಸ್ಟ್ರಕ್ಚರ್ ಅಲ್ಲ. ಅದರಿಂದ ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಬಿ ಯುರಾಸಿಲ್ ಅ ಕಂಪೋನೆಂಟ್ ಆಫ್ ಡಿ ಎನ್ ಎ ಹೇಳಿದ್ದಾನೆ. ಬಿನ ಏನು ಹೇಳ್ರಿ, ಈ ಬಿನ ಯುರಾಸಿಲ್ ಅಂತ ಹೇಳಿದ್ದಾನೆ, ದಟ್ ಸ್ಟ್ರಾಂಗ್. ಸೊ ಇನಿಷಿಯಲಿ ಬಿ ಕಮಿಂಗ್ ಅಂಡರ್ ಏನು ಹೇಳ್ರಿ, ಅಡಿನೈನ್ಸ್ ಅಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಎ ಲೆಸಿಥಿನ್ ಅ ಕಂಪೋನೆಂಟ್ ಆಫ್ ಸೆಲ್ ಮೆಮ್ರೇನ್, ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಎ ಬಂದು ಏನು ಹೇಳ್ರಿ, ಲೆಸಿಥಿನ್ ಸ್ಟ್ರಕ್ಚರೆಯ ಸ್ಟ್ರಕ್ಚರಲ್ ಫಾರ್ಮುಲಾನೆಯ ದಿಸ್ ಲೆಸಿಥಿನ್ ಇಸ್ ಅ ಒನ್ ಆಫ್ ದ ಕಂಪೋನೆಂಟ್ ಇನ್ ಏನು ಹೇಳ್ರಿ, ಸೆಲ್ ಮೆಮ್ರೇನ್ ಆರ್ ಪ್ಲಾಸ್ಮಾ ಮೆಮ್ರೇನ್ ಅಲ್ಲಿ ಒನ್ ಆಫ್ ದ ಕಂಪೋನೆಂಟ್ ಆಗಿರುತ್ತೆ. ದಟ್ಸ್ ವೈ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ 13th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಅಬೌಟ್ 98% ಆಫ್ ದಿ ಮಾಸ್ ಆಫ್ ಎವ್ರಿ ಲಿವಿಂಗ್ ಆರ್ಗನಿಸಮ್ ಈಸ್ ಕಂಪೋಸ್ಡ್ ಆಫ್ ಜಸ್ಟ್ 6 ಎಲಿಮೆಂಟ್ ಇನ್ಕ್ಲೂಡಿಂಗ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಆ್ಯಂಡ್. ಸೊ ಇನಿಷಿಯಲಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಏನು ಹೇಳ್ರಿ ಎಲಿಮೆಂಟ್ಸ್ ಬಗ್ಗೆ ಕಾಮನ್ ಆಗಿ ಹೇಳಿದ್ದಾರೆ. ಸೊ ಇನಿಷಿಯಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಅರೌಂಡ್ 98% ಏನಾಗಿರುತ್ತೆ ಅಂದರೆ ಮೇಜರ್ ಆಗಿ 6 ಎಲಿಮೆಂಟ್ಸ್ ಇಂದ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಮೇಡಪ್ ಅಪ್ ಆಗಿದೆ. ಸೊ ಅದರಲ್ಲಿ ಬರುವಂಥದ್ದು ಏನು ಹೇಳ್ರಿ, ಕಾರ್ಬನ್ನು, ಹೈಡ್ರೋಜನ್, ನೈಟ್ರೋಜನ್ ಮತ್ತು ಆಕ್ಸಿಜನ್. ಸೊ 4 ಅವರು ಕೊಟ್ಟಿದ್ದಾರೆ, ಉಳಿದದ್ದು 2 ಯಾವುದು ಹೇಳಿ ನಮ್ಮ ಹತ್ರ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು 2007 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಫಸ್ಟ್ ಎಲಿಮೆಂಟ್ ಆಗಿ ಕಾರ್ಬನ್, ದಟ್ ಇಸ್ ಕಾರ್ಬನ್ ಪ್ರೆಸೆನ್ಸ್ ಇರುತ್ತೆ. ದಿಸ್ ಕಾರ್ಬನ್ ಆ್ಯಕ್ಟ್ ಆಸ್ ಏನು ಹೇಳ್ರಿ, ಬ್ಯಾಕ್ ಬೋನ್. ಸೊ ಇನಿಷಿಯಲಿ ಬ್ಯಾಕ್ ಬೋನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ಇನಿಷಿಯಲಿ ಆರ್ಗ್ಯಾನಿಕ್ ಕಂಪೌಂಡ್ನ ಬ್ಯಾಕ್ ಬೋನ್ ಆಗಿ ಏನಾಗಿರುತ್ತೆ ಅಂದರೆ ಈ ಕಾರ್ಬನ್ನು ಆ್ಯಕ್ಟ್ ಆಗ್ತಾ ಹೋಗಿರುತ್ತೆ. ಸೊ ಆರ್ಗ್ಯಾನಿಕ್ ಕಂಪೌಂಡ್ ಅಂದರೆ ಯಾವುದು ಹೇಳ್ರಿ, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ನೆಕ್ಸ್ಟ್ ಬರುವಂಥದ್ದು ಲಿಪಿಡ್. ಸೊ ಇವೆಲ್ಲದ್ರದ್ದು ಏನು ಹೇಳ್ರಿ ಆಸ್ ಎ ಬ್ಯಾಕ್ ಬೋನ್ ಆಗಿ ಕಾರ್ಬನ್ನು ಆ್ಯಕ್ಟ್ ಆಗ್ತಾ ಹೋಗಿರುತ್ತೆ. ಸೊ ಸೆಕೆಂಡ್ ಬರುವಂಥದ್ದು ಏನು ಹೇಳ್ರಿ, ಹೈಡ್ರೋಜನ್. ಸೊ ಹೈಡ್ರೋಜನ್ ಮೇನ್ಲಿ ಪ್ರೆಸೆಂಟ್ ಇನ್ ವಾಟರ್. ಸೊ ಇನಿಷಿಯಲಿ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ವಾಟರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಬಯೋಮಾಲಿಕ್ಯೂಲ್ಸ್. ಸೊ ಮಾಲಿಕ್ಯೂಲ್ಸ್ ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಬಯೋಮಾಲಿಕ್ಯೂಲ್ಸ್ ಅಂದರೆ ಯಾವುದು, ಸೇಮ್, ದಟ್ ಈಸ್ ಕಾರ್ಬನ್, ಕಾರ್ಬೋಹೈಡ್ರೇಟು, ಪ್ರೋಟೀನ್ಸ್ ಮತ್ತು ಲಿಪಿಡ್ಸು ಬಯೋಮಾಲಿಕ್ಯೂಲ್ಸ್ನಲ್ಲೇ ಬರ್ತಾ ಹೋಗಿರುತ್ತೆ. ಸೊ ನೆಕ್ಸ್ಟ್ ಕಂಪೋನೆಂಟ್ ಬಂದು ಏನು ಹೇಳ್ರಿ, ನೈಟ್ರೋಜನ್. ಸೊ ಇನಿಷಿಯಲಿ ನೈಟ್ರೋಜನ್ ಮೇನ್ಲಿ ಪ್ರೆಸೆಂಟ್ ಇನ್ ಅಮಿನೋ ಆ್ಯಸಿಡ್. ಸೊ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಅಮಿನೋ ಆ್ಯಸಿಡ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಮಿನೋ ಆ್ಯಸಿಡ್ಸಿಂದ ನೆಕ್ಸ್ಟ್ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸಿಂದ ಮೇಡಪ್ ಅಪ್ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಪ್ರೋಟೀನ್ಸ್ ಆರ್ ಮೇಡಪ್ ಆಫ್ ಅಮಿನೋ ಆ್ಯಸಿಡ್ಸಿಂದ ಮೇಡಪ್ ಅಪ್ ಆಗಿರುತ್ತೆ. ನೆಕ್ಸ್ಟು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್, ದಟ್ ಈಸ್ DNA ಮತ್ತು RNA. ಸೊ ಇನಿಷಿಯಲಿ ಈ 3 ಕಂಪೋನೆಂಟಲ್ಲಿ ಅಥವಾ 3 ಎಲಿಮೆಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ನೈಟ್ರೋಜನ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಆಕ್ಸಿಜನ್. ಸೊ ಆಕ್ಸಿಜನ್ ಮೇನ್ಲಿ ರಿಕ್ವೈರ್ಡ್ ಫಾರ್ ದಿ ಏನು ಹೇಳ್ರಿ, ರೆಸ್ಪಿರೇಷನ್. ಸೊ ಇನಿಷಿಯಲಿ ರೆಸ್ಪಿರೇಷನ್ಸ್ಗೆ ಏನಾಗಿರುತ್ತೆ ಅಂದರೆ ಇಂಡಿವಿಜುವಲ್ಸ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರುತ್ತೆ. ಅಲಾಂಗ್ ವಿತ್ ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಏನು ಹೇಳ್ರಿ, ವಾಟರ್. ಸೊ ವಾಟ್ರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇದು 4th ಆಯ್ತು. ಆ್ಯಂಡ್ 5th ಮತ್ತು 6th ಬಂದು ನೆಕ್ಸ್ಟ್ ಬರುವಂಥದ್ದು ಯಾವುದಂದರೆ ಫಾಸ್ಫರಸ್. ಸೊ ಇನಿಷಿಯಲಿ ಫಾಸ್ಫರಸ್ ಪ್ರೆಸೆನ್ಸ್ ಇರುತ್ತೆ. ಫಾಸ್ಫರಸ್ ಇಸ್ ಮೇನ್ ಕಂಪೋನೆಂಟ್ ಇನ್ ನ್ಯೂಕ್ಲಿಕ್ ಆ್ಯಸಿಡ್ಸ್, ದಟ್ ಈಸ್ DNA, RNA ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಏನಂದರೆ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಫಾಸ್ಫೇಟ್ ಏನಾಗಿರುತ್ತೆ ಅಂದರೆ ಎನರ್ಜಿ ಮಾಲಿಕ್ಯೂಲ್ ಅಥವಾ ಎನರ್ಜಿ ಕಾಯಿನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಲ್ ಮೆಂಬ್ರೇನ್. ಬಿಕಾಸ್ ಆಫ್ ಸೆಲ್ ಮೆಂಬ್ರೇನ್ಸ್ ಆರ್ ಮೇಡ್ ಅಪ್ ಆಫ್ ಫಾಸ್ಫೋಲಿಪಿಡ್. ಸೊ ಇನಿಷಿಯಲಿ ಸೆಲ್ ಮೆಂಬ್ರೇನು ಫಾಸ್ಫೋಲಿಪಿಡಿಂದ ಮೇಡಪ್ ಅಪ್ ಆಗಿರೋದ್ರಿಂದ ಸೆಲ್ ಮೆಂಬ್ರೇನಲ್ಲೂ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಫಾಸ್ಫರಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಆ್ಯಂಡ್ ಲಾಸ್ಟ್ ಬರುವಂಥದ್ದು ಅಂದರೆ
ಸಲ್ಫರ್ ಈಸ್ ಮೇನ್ಲಿ ಪ್ರೆಸೆಂಟ್ ಇನ್ ಸರ್ಟೇನ್ ಅಮಿನೋ ಆಸಿಡ್ಸ್. ಸೊ ಮಿನಿಮಮ್ ಕೆಲವೊಂದು ಅಮಿನೋ ಆಸಿಡ್ಸಲ್ಲಿ ಮಾತ್ರ ಏನಾಗಿರುತ್ತೆ ಅಂದರೆ ಸಲ್ಫರ್ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸಿಸ್ಟೈನ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಮಿಥಿಯೋನಿನ್ ಆಗಿರ್ಬೋದು, ಮಿಥಿಯೋನೈನ್. ಸೊ ಈ ಎಲ್ಲ ಅಮಿನೋ ಆಸಿಡ್ಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸಲ್ಫರ್ ಪ್ರೆಸೆನ್ಸ್ ಇರುತ್ತೆ. ಸೊ ಇದು 6 ಏನು ಹೇಳ್ರಿ ಮೇಜರ್ ಆಗಿ ಇಂಡಿವಿಜುವಲ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಏನು ಹೇಳ್ರಿ ಎಲಿಮೆಂಟ್ಸಲ್ಲಿ ಆಗ್ತಾ ಹೋಗಿರುತ್ತೆ. ಸೊ 4 ಕೊಟ್ಟಿದ್ದಾರೆ, 2 ಯಾವ್ಯಾವುದು, ಒಂದು ಫಾಸ್ಫರಸ್ ಮತ್ತೊಂದು ಸಲ್ಫರ್. ಸೊ ಅದರಿಂದ ಫಾಸ್ಫರಸ್ ಮತ್ತು ಸಲ್ಫರ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ 14th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ಸಿಂಪ್ಲೆಸ್ಟ್ ಅಮಿನೋ ಆ್ಯಸಿಡ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಅಮಿನೋ ಆ್ಯಸಿಡ್ಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸಿಂಪ್ಲೆಸ್ಟ್. ಸೊ ಇನಿಷಿಯಲಿ ಸಿಂಪಲ್ ಆಗಿರುವಂಥ ಅಮಿನೋ ಆ್ಯಸಿಡ್ಸ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 2005 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ನಮಗೆ ಆಲ್ವೇಸ್ ಗೊತ್ತಿದೆ. ಸೊ ಇನಿಷಿಯಲ್ ಅಮಿನೋ ಆಸಿಡ್ಸ್ ಕಂಟೈನಿಂಗ್ ಏನು ಹೇಳ್ರಿ ಆಲ್ಫಾ ಕಾರ್ಬನ್ ಐಟಮ್ ಪ್ರೆಸೆನ್ಸ್ ಇರುತ್ತೆ. ದಿಸ್ ಆಲ್ಫಾ ಕಾರ್ಬನ್ ಐಟಮ್ ಸರೌಂಡೆಡ್ ಬೈ 4 ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಇನಿಷಿಯಲಿ 4 ಡಿಫ್ರೆಂಟ್ ಕಂಪೋನೆಂಟಿಂದ ಸರೌಂಡ್ ಆಗಿದೆ. ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ, ನೆಕ್ಸ್ಟ್ ಬರುವಂಥದ್ದು ಏನಾಗಿರುತ್ತೆ ಅಂದರೆ ಅಮಿನೋ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಹೈಡ್ರೋಜನ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ದಟ್ ಈಸ್ ಫಂಕ್ಷನಲ್ ಗ್ರೂಪ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಡಿಪೆಂಡಿಂಗ್ ಆನ್ ದಿ ಫಂಕ್ಷನಲ್ ಗ್ರೂಪ್. ಸೊ ಇನಿಷಿಯಲಿ ಫಂಕ್ಷನಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗಿ ಏನಾಗಿರುತ್ತೆ ಅಂದರೆ ಅಮಿನೋ ಆಸಿಡ್ಸ್ ಹ್ಯಾವಿಂಗ್ ಏನು ಹೇಳ್ರಿ ಡಿಫ್ರೆಂಟ್ ಪ್ರಾಪರ್ಟಿ. ಸೊ ಇನಿಷಿಯಲಿ ಡಿಫ್ರೆಂಟ್ ಪ್ರಾಪರ್ಟಿಯನ್ನು ಶೋ ಮಾಡ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಇದರಲ್ಲಿ ಏನಾದರೂ ಆರ್ ಗ್ರೂಪ್ ಏನಾಗಿದ್ರು ಏನು ಹೇಳ್ರಿ ಬೇಸಿಕ್ ಮಾಲಿಕ್ಯೂಲ್ ಪ್ರೆಸೆನ್ಸ್ ಇದ್ದರೆ ದಟ್ಸ್ ಕಾಯಿಂಡ್ ಆಫ್ ಅಮಿನೋ ಆಸಿಡ್ಸ್ ಏನು ಹೇಳ್ರಿ ಬೇಸಿಕ್ ಅಮಿನೋ ಆಸಿಡ್ಸ್ ಅಲ್ಲಿ ಕರಿತೀವಿ. ಸೊ ಇನಿಷಿಯಲಿ ಆಸಿಡಿಕ್ ಗ್ರೂಪ್ ಪ್ರೆಸೆನ್ಸ್ ಇದ್ದರೆ ಆಸಿಡಿಕ್ ಅಮಿನೋ ಆಸಿಡ್ಸ್ ಅಲ್ಲಿ ಕರಿತೀವಿ. ಸೊ ಅದೇ ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ ಪ್ರೆಸೆನ್ಸ್ ಇದ್ದರೆ ನ್ಯೂಟ್ರಲ್ ಅಮಿನೋ ಆಸಿಡ್ಸ್ ಹೇಳಿ ಕರಿತೀವಿ. ಸೊ ಈ ರೀತಿ ಏನಾಗಿರುತ್ತೆ ಅಂದರೆ ಬೇಸ್ಡ್ ಆನ್ ದಿ ಆರ್ ಗ್ರೂಪ್ ದಟ್ ಇಸ್ ಫಂಕ್ಷನಲ್ ಗ್ರೂಪ್ ಮೇಲೆ ಏನಾಗಿರುತ್ತೆ ಅಂದರೆ ಅಮಿನೋ ಆಸಿಡ್ ಶೋಸ್ ದಿ ಡಿಫ್ರೆಂಟ್ ಪ್ರಾಪರ್ಟಿ. ಸೊ ಅದೇ ರೀತಿ ಸಿಂಪ್ಲೆಸ್ಟ್ ಅಮಿನೋ ಆಸಿಡ್ಸ್ ಯಾವ್ದು ಹೇಳಿ ಕೊಟ್ಟಿದ್ದಾರೆ. ಸೊ ಸಿಂಪ್ಲೆಸ್ಟ್ ಅಮಿನೋ ಆಸಿಡ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಈ ಫಂಕ್ಷನಲ್ ಗ್ರೂಪ್ ಕಾಮನ್ ಆಗಿ ಏನಿರಬೇಕು ಅಂದರೆ ಹೈಡ್ರೋಜನ್ ಐಟಮ್. ಸೊ ಯಾವ ಅಮಿನೋ ಆಸಿಡ್ಸ್ನಲ್ಲಿ ಫಂಕ್ಷನಲ್ ಗ್ರೂಪ್ ಹೈಡ್ರೋಜನ್ ಐಟಮ್ ಪ್ರೆಸೆನ್ಸ್ ಆಗಿರುತ್ತೋ ಸೊ ಅಂಥ ಅಮಿನೋ ಆಸಿಡ್ಸನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಸಿಂಪ್ಲೆಸ್ಟ್ ಅಮಿನೋ ಆಸಿಡ್ಸಲ್ಲಿ ಕರಿತೀವಿ. ಸೊ ಇನಿಷಿಯಲಿ ಈ ರೀತಿ 2 ಹೈಡ್ರೋಜನ್ ಐಟಮ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಒಂದು ಕಾಮನ್ ಆಗಿ ಅಮಿನೋ ಆಸಿಡ್ಸ್ನಲ್ಲಿ ಪ್ರೆಸೆನ್ಸ್ ಇರುವಂಥದ್ದು, ಇನ್ನೊಂದು ಫಂಕ್ಷನಲ್ ಗ್ರೂಪಲ್ಲಿ ಎಕ್ಸ್ಟ್ರಾ ಪ್ರೆಸೆನ್ಸ್ ಇರುವಂಥದ್ದು. ಸೊ ಈ ಅಮಿನೋ ಆಸಿಡ್ಸ್ ಯಾವುದು ದಟ್ ಈಸ್ ಗ್ಲೈಸಿನ್. ಸೊ ಈ ಗ್ಲೈಸಿನ್ನ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿಂಪ್ಲೆಸ್ಟ್ ಅಮಿನೋ ಆಸಿಡ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಸ್ಟ್ರಕ್ಚರಲ್ಲೂ ಏನಾಗಿರುತ್ತೆ ಅಂದರೆ ಲೀಸ್ಟ್ ಕಾಂಪ್ಲೆಕ್ಸ್. ಸೊ ಯಾವುದೇ ರೀತಿ ಕಾಂಪ್ಲೆಕ್ಸಿಟಿ ಇರಲ್ಲ. ಸೊ ಇನಿಷಿಯಲಿ ಸ್ಮಾಲೆಸ್ಟ್ ಆಗಿರ್ಬೋದು ಅಥವಾ ಸಿಂಪಲ್ ಸ್ಟ್ರಕ್ಚರ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಏನು ಹೇಳ್ರಿ ಗ್ಲೈಸಿನ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಸಿಂಪ್ಲೆಸ್ಟ್ ಅಮಿನೋ ಆಸಿಡ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅದರಿಂದ ಆನ್ಸರ್ ಬಂತು ಏನು ಹೇಳ್ರಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಎ ಏನು ಕೊಟ್ಟಿದ್ದಾನೆ ಅಂದರೆ ಅಲಿನಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಅಲಿನೈನಲ್ಲಿ ಏನಾಗಿರುತ್ತೆ ಅಂದರೆ ಆಸ್ ಎ ಫಂಕ್ಷನಲ್ ಗ್ರೂಪ್ ಆಗಿ ಏನಾಗಿರುತ್ತೆ ಅಂದರೆ ಮಿಥೈಲ್ ಗ್ರೂಪ್ CH3 ಗ್ರೂಪ್ ದಟ್ ಈಸ್ ಮಿಥೈಲ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮಿಥೈಲ್ ಗ್ರೂಪ್ ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಕಂಪೇರ್ ಟು ಗ್ಲೈಸಿನ್. ಸೊ ಗ್ಲೈಸಿನ್ಗೆ ಕಂಪೇರ್ ಮಾಡಿದಾಗ ಅಲಿನಿನ್ ಇಸ್ ಏನು ಹೇಳ್ರಿ ಮೋರ್ ಕಾಂಪ್ಲೆಕ್ಸ್. ಸೊ ಮೋರ್ ಕಾಂಪ್ಲೆಕ್ಸ್ ಹೇಳಿ ಕನ್ಸಿಡರ್ ಮಾಡ್ತೀವಿ. ದಟ್ ಇಸ್ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಆಸ್ಪರ್ಜಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಆಸ್ಪರ್ಜಿನ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಎಸ್ ಎ ಫಂಕ್ಷನಲ್ ಗ್ರೂಪ್ ಆಗಿ ಅಮೈಡ್ಸ್ ಕಾಮನ್ ಆಗಿ ಅಮೈಡ್ಸ್ ಪ್ರೆಸೆನ್ಸ್ ಇರುತ್ತೆ. ಅಮೈಡ್ಸನ್ನು ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತೀವಿ CONH2 ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಅದರಿಂದ ಕಂಪೇರ್ ಟು ಗ್ಲೈಸಿನ್. ಸೊ ಗ್ಲೈಸಿನಿಗೆ ಕಂಪೇರ್ ಮಾಡಿದಾಗ ಆಸ್ಪರ್ಜಿನ್ ಏನು ಹೇಳ್ರಿ ಮೋರ್ ಕಾಂಪ್ಲೆಕ್ಸ್. ಸೊ ಅದರಿಂದ ಬಿನೂ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಹೇಳ್ರಿ ಥೈರೋಸಿನ್ ಹೇಳಿ ಕೊಟ್ಟಿದ್ದಾನೆ. ಸೊ ಥೈರೋಸಿನ್ನಲ್ಲಿ ಏನಾಗಿರುತ್ತೆ ಅಂದರೆ ಫಂಕ್ಷನಲ್ ಗ್ರೂಪ್ ಆಗಿ ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್. ಸೊ ಅದರಿಂದ ಏನು ಹೇಳ್ರಿ ಕಾಂಪ್ಲೆಕ್ಸಿಟಿ ಕಂಪೇರ್ ಟು ಗ್ಲೈಸಿನಿಗೆ ಕಂಪೇರ್ ಮಾಡಿದಾಗ ಕಾಂಪ್ಲೆಕ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಸೊ 15th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಮೇಜರ್ ರೋಲ್ ಆಫ್ ಮೈನರ್ ಎಲಿಮೆಂಟ್ಸ್ ಇನ್ಸೈಡ್ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ಟು ಆ್ಯಕ್ಟ್ ಆಸ್. ಸೊ ಇನಿಷಿಯಲಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಮೈನರ್ ಎಲಿಮೆಂಟ್ಸ್ನ ಮೇಜರ್ ರೋಲ್ ಏನು ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 2003 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಈಚ್ ಆ್ಯಂಡ್ ಎವ್ರಿ ಆರ್ಗ್ಯಾನಿಸಮ್ ರಿಕ್ವೈರ್ಡ್ 12 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಿನರಲ್ ಎಲಿಮೆಂಟ್ಸ್. ಸೊ ಇನಿಷಿಯಲಿ ಆರ್ಗ್ಯಾನಿಸಮ್ಸ್ಗೆ ಏನಾಗಿರುತ್ತೆ ಅಂದರೆ 12 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಿನರಲ್ ಎಲಿಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ದೀಸ್ 12 ಮಿನರಲ್ ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಡಿಫ್ರೆಂಟ್ ಟೈಪ್ಸ್. ಸೊ ಈ 12 ಮಿನರಲ್ ಎಲಿಮೆಂಟ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಡಿಫ್ರೆಂಟ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದರೆ ಬೇಸ್ಡ್ ಆನ್ ದರ್ ರಿಕ್ವೈರ್ಮೆಂಟ್. ಸೊ ಯಾವ ಅಮೌಂಟಲ್ಲಿ ಬೇಕಾಗಿರುತ್ತೋ ಅದರ ಮೇಲೆ ಕ್ಲಾಸಿಫಿಕೇಶನನ್ನು ಮಾಡಿರುವಂಥದ್ದು. ಸೊ ಫಸ್ಟ್ ಬರುವಂಥದ್ದು ಏನಂದರೆ
ಮೇಜರ್ ಎಲಿಮೆಂಟ್ಸ್. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಬಂದು ಮೇಜರ್ ಎಲಿಮೆಂಟ್ಸ್, ಸೆಕೆಂಡ್ ಬರುವಂಥದ್ದು ಏನಂದರೆ ಮೈನರ್ ಎಲಿಮೆಂಟ್ಸ್. ಸೊ ಕ್ಲಾಸಿಫಿಕೇಶನ್ ಏನು ಹೇಳ್ರಿ, ಒಂದು ಮೇಜರ್ ಎಲಿಮೆಂಟ್ಸು, ಇನ್ನೊಂದು ಬರುವಂಥದ್ದು ಮೈನರ್ ಎಲಿಮೆಂಟ್ಸ್. ಸೊ ಮೇಜರ್ ಎಲಿಮೆಂಟ್ಸ್ ಏನಾಗಿರುತ್ತೆ ಅಂದರೆ ಮೇಜರ್ ಅಮೌಂಟಲ್ಲಿ, ವೆರಿ ಲಾರ್ಜ್ ಅಮೌಂಟಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇನಿಷಿಯಲಿ ಮೈನರ್ ಎಲಿಮೆಂಟ್ಸ್ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇನಿಷಿಯಲಿ ಮೇಜರ್ ಎಲಿಮೆಂಟ್ಸ್ ಬಂದು ಯಾವುದು, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಫಾಸ್ಫರಸ್ ಆ್ಯಂಡ್ ಸಲ್ಫರ್. ಸೊ ಇವು 6 ಬಂದು ಏನು ಹೇಳ್ರಿ ಮೇಜರ್ ಎಲಿಮೆಂಟ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಈ 6 ಎಲಿಮೆಂಟ್ಸನ್ನು ನಾನು ಪ್ರೀವಿಯಸ್ ಕ್ವಶನ್ಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೆಕ್ಸ್ಟ್ ಬರುವಂಥದ್ದು ಮೈನರ್ ಎಲಿಮೆಂಟ್ಸ್. ಸೊ ಮೈನರ್ ಎಲಿಮೆಂಟ್ಸ್ನಲ್ಲೂ ಏನಾಗಿರುತ್ತೆ ಅಂದರೆ 6 ಎಲಿಮೆಂಟ್ಸ್ ಬರ್ತಾ ಹೋಗಿರುತ್ತೆ. ಆ 6 ಎಲಿಮೆಂಟ್ಸ್ ಯಾವುದು ಅಂದರೆ ಫಸ್ಟ್ ಬರುವಂಥದ್ದು ಫೆರಸ್, ಸೆಕೆಂಡ್ ಬರುವಂಥದ್ದು ಜಿಂಕ್, ನೆಕ್ಸ್ಟ್ ಬರುವಂಥದ್ದು ಕಾಪರ್, ನೆಕ್ಸ್ಟ್ ಬರುವಂಥದ್ದು ಮ್ಯಾಂಗನೀಸ್, ನೆಕ್ಸ್ಟ್ ಕೋಬಾಲ್ಟ್ ಆ್ಯಂಡ್ ಮೆಗ್ನೀಷಿಯಮ್. ಸೊ ಈ 6 ಏನು ಬರುತ್ತೆ ಅಂದರೆ ಮೈನರ್ ಎಲಿಮೆಂಟ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇವೇನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ರೋಲ್. ಸೊ ಈ ಮೈನರ್ ಎಲಿಮೆಂಟ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಅದರದ್ದೇ ಆದ ರೋಲು ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮೆಗ್ನೀಷಿಯಮ್. ಸೊ ಮೆಗ್ನೀಷಿಯಮನ್ನು ಕನ್ಸಿಡರ್ ಮಾಡುವ. ಮೆಗ್ನೀಷಿಯಮ್ ಆ್ಯಕ್ಟ್ ಆಸ್ ಏನು ಹೇಳ್ರಿ ಕೋ-ಫ್ಯಾಕ್ಟರ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಮೆಗ್ನೀಷಿಯಮು ಕೋ-ಫ್ಯಾಕ್ಟರ್ ಆಗಿ ಆ್ಯಕ್ಟ್ ಆಗಿರುತ್ತೆ ವಿತಿನ್ ಎನ್ಸೈಮ್. ಸೊ ಎನ್ಸೈಮ್ಸ್ನಲ್ಲಿ ಏನಾಗಿರೋ ಹೇಳ್ರಿ ಕೋ-ಫ್ಯಾಕ್ಟರ್ಸ್ ಆಗಿ ಆ್ಯಕ್ಟ್ ಆಗ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಈ ಮೆಗ್ನೀಷಿಯಮ್ ಏನು ಮಾಡುತ್ತೆ ಅಂದರೆ ಮೇನ್ಲಿ ಪ್ರೆಸೆಂಟ್ ಇನ್ DNA ಪಾಲಿಮರೇಸ್ ಎನ್ಸೈಮ್. DNA ಪಾಲಿಮರೇಸ್ ಎನ್ಸೈಮ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ದೀಸ್ ಎನ್ಸೈಮ್ಸ್ ಹೆಲ್ಪ್ಫುಲ್ ಫಾರ್ ದಿ ಹೇಳ್ರಿ DNA ಪ್ರೊಡಕ್ಷನ್. ಸೊ DNA ಪ್ರೊಡಕ್ಷನ್ಸಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಅಟ್ ದಿ ಸೇಮ್ ವೇ ದಟ್ ಇಸ್ ಮೆಗ್ನೀಷಿಯಮ್ ಆಲ್ಸೋ ಪ್ರೆಸೆಂಟ್ ಇನ್ ATPase ಎನ್ಸೈಮ್ಸ್ನಲ್ಲೂ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೆಸೆನ್ಸ್ ಇರುತ್ತೆ. ಸೊ ಆಸ್ ಎ ಕೋ-ಫ್ಯಾಕ್ಟರ್. ಸೊ ಇನಿಷಿಯಲಿ ಕೋ-ಫ್ಯಾಕ್ಟರ್ ನಥಿಂಗ್ ಬಟ್ ಏನು ಹೇಳ್ರಿ, ಕೋಫ್ಯಾಕ್ಟರ್ ಅಂದರೆ ಡೆಫಿನೇಷನ್ಸ್ ಏನು ಹೇಳ್ಬೋದು ಅಂದರೆ ನಾನ್ ಪ್ರೋಟೀನ್ ಮಾಲಿಕ್ಯೂಲ್ ಪ್ರೆಸೆಂಟ್ ವಿತಿನ್ ಎನ್ಸೈಮ್. ಸೊ ಎನ್ಸೈಮ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ನಾನ್ ಪ್ರೋಟೀನ್ ಮಾಲಿಕ್ಯೂಲ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕೋಫ್ಯಾಕ್ಟರ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ದೀಸ್ ಮೈನರ್ ಎಲಿಮೆಂಟ್ಸ್ ಆ್ಯಕ್ಟ್ ಆಸ್ ಎ ಕೋಫ್ಯಾಕ್ಟರ್ಸ್ ಇನ್ ಎನ್ಸೈಮ್. ಸೊ ಎನ್ಸೈಮೆಟಿಕ್ ರಿಯಾಕ್ಷನ್ಸಲ್ಲಿ ಕೋಫ್ಯಾಕ್ಟರ್ ಆಗಿ ಏನಾಗುತ್ತೆ ಅಂದರೆ ಈ ಮೈನರ್ ಎಲಿಮೆಂಟ್ಸ್ ಆ್ಯಕ್ಟ್ ಆಗ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್. ಸೊ ಮೆಗ್ನೀಷಿಯಮು DNA ಪಾಲಿಮರೇಸ್ನಲ್ಲಿ ಮತ್ತು ATP ಸಿಂಥೇಸ್ನಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದೇ ರೀತಿ ನಾವು ಜಿಂಕ್ ಬಗ್ಗೆ ಹೇಳಲಿಕ್ಕೆ ಹೋದಾಗ, ಸೊ ಇನಿಷಿಯಲಿ ಜಿಂಕ್ ಮೇನ್ಲಿ ಪ್ರೆಸೆಂಟ್ ಇನ್ carbonic anhydrase. ನೆಕ್ಸ್ಟ್ ಬರುವಂಥದ್ದು ಆಲ್ಕೋಹಾಲ್ ಡಿಹೈಡ್ರೋಜನೇಸ್. ಸೊ ಈ ರೀತಿ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಕಾಮನ್ ಆಗಿ ಎನ್ಸೈಮ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದೇ ನಾವು ಫೆರಸನ್ನು ಕನ್ಸಿಡರ್ ಮಾಡಿದಾಗ ಫೆರಸ್ ಮೇನ್ಲಿ ಪ್ರೆಸೆಂಟ್ ಇನ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಎನ್ಸೈಮ್ಸ್ನಲ್ಲಿ ಬರಲ್ಲ, ಬಟ್ ಫೆರಸ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಹಿಮೋಗ್ಲೋಬಿನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಮೈನರ್ ಎಲಿಮೆಂಟ್ಸ್ ಎಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ, ಆಸ್ ಎ ಕೋ-ಫ್ಯಾಕ್ಟರ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಕೋ-ಫ್ಯಾಕ್ಟರ್ಸ್ ಆಫ್ ಎನ್ಸೈಮ್, ದಟ್ ಈಸ್ ಟ್ರೂ. ಸೊ ಮೈನರ್ ಎಲಿಮೆಂಟ್ಸ್ ಆ್ಯಕ್ಟ್ ಆಸ್ ಏನು ಹೇಳ್ರಿ ಕೋ-ಫ್ಯಾಕ್ಟರ್. ಸೊ ಇನಿಷಿಯಲಿ ಇನ್ಸೈಡ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಸೊ ಇನಿಷಿಯಲಿ ಮೈನರ್ ಎಲಿಮೆಂಟ್ಸ್ನ ಮೇಜರ್ ಆ್ಯಕ್ಟ್ ಏನಂದರೆ ಕೋ-ಫ್ಯಾಕ್ಟರ್ ಆಗಿ ಆ್ಯಕ್ಟ್ ಆಗ್ತಾ ಹೋಗಿರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದೆ ಅಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಇಂಪಾರ್ಟೆಂಟ್ ಅಮಿನೋ ಆ್ಯಸಿಡ್ಸ್ ಹೇಳಿ ಹೇಳಿದ್ದಾನೆ. ಸೊ ಇನಿಷಿಯಲಿ ಅಮಿನೋ ಆ್ಯಸಿಡ್ಸ್ನ ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ಅಮಿನೋ ಆ್ಯಸಿಡ್ಸ್ ಕಂಟೈನಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಲಿಮೆಂಟ್ಸ್. ಸೊ ಇನಿಷಿಯಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಲಿಮೆಂಟ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಲ್ಲಿ ಮೇಜರ್ ಆಗಿ ಪ್ರೆಸೆನ್ಸ್ ಇರುವಂಥದ್ದು ಯಾವುದು, ವೆರಿ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುವಂಥದ್ದು ಯಾವುದು ಅಂದರೆ ಸಲ್ಫರ್. ನೆಕ್ಸ್ಟ್ ಬರುವಂಥದ್ದು ಇನ್ನೊಂದು ಏನಂದರೆ ಸೆಲೀನಿಯಮ್. ಸೊ ಈ 2 ಮೈಕ್ರೋ ನ್ಯೂಟ್ರಿಯೆಂಟ್ ಅಥವಾ ಮೈನರ್ ಎಲಿಮೆಂಟ್ಸ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಅಮಿನೋ ಆ್ಯಸಿಡ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ದೆರ್ ಆರ್ 20 ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಮಿನೋ ಆ್ಯಸಿಡ್ಸ್. ಸೊ ಇನಿಷಿಯಲಿ 20 ಡಿಫ್ರೆಂಟ್ ಅಮಿನೋ ಆ್ಯಸಿಡ್ಸ್ ಪ್ರೆಸೆನ್ಸ್ ಇರುತ್ತೆ. ಅದರಲ್ಲಿ ಏನಾಗಿರುತ್ತೆ ಅಂದರೆ ಸಲ್ಫರ್ ಮತ್ತು ಸೆಲೀನಿಯಮು ಓನ್ಲಿ 2 ಅಮಿನೋ ಆ್ಯಸಿಡ್ಸ್ನಲ್ಲಿ ಮಾತ್ರ ಪ್ರೆಸೆನ್ಸ್ ಇರುತ್ತೆ. ದಟ್ಸ್ ವೈ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ನೆಕ್ಸ್ಟ್ ಬರುವಂಥದ್ದು ಥರ್ಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ಕನ್ಸ್ಟಿಟ್ಯೂಯೆಂಟ್ ಆಫ್ ಹಾರ್ಮೋನ್ಸ್ ಹೇಳಿದ್ದಾನೆ. ಸೊ ಇನಿಷಿಯಲಿ ಹಾರ್ಮೋನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಸೊ ಇನಿಷಿಯಲಿ ವೆರಿ ಮಿನಿಮಮ್ ಅಮೌಂಟ್ ಆಫ್ ಹಾರ್ಮೋನ್ಸಲ್ಲಿ ಮಾತ್ರ ಏನಾಗಿರುತ್ತೆ ಅಂದರೆ ಮೈನರ್ ಎಲಿಮೆಂಟ್ಸ್ ಪ್ರೆಸೆನ್ಸ್ ಇರುತ್ತೆ, ಮೇಜರ್ ಆಗಿ ಪ್ರೆಸೆನ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಥೈರಾಯ್ಡ್ ಹಾರ್ಮೋನ್. ಸೊ ಇನಿಷಿಯಲಿ ಥೈರಾಯ್ಡ್ ಹಾರ್ಮೋನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಅಯೋಡಿನ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಅಯೋಡಿನ್ ಏನಾಗಿರುತ್ತೆ ಒನ್ ಆಫ್ ದ ಮೈನರ್ ಎಲಿಮೆಂಟ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಆದ್ದರಿಂದ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆಂದರೆ ಬೈಂಡರ್ ಆಫ್ ಸೆಲ್ ಸ್ಟ್ರಕ್ಚರ್ ಹೇಳಿದ್ದಾನೆ. ಸೊ ಸೆಲ್ ಸ್ಟ್ರಕ್ಚರ್ಸಲ್ಲಿ ಮೈನರ್ ಎಲಿಮೆಂಟ್ ಬೈಂಡರ್ ಆಗಿ ಆ್ಯಕ್ಟ್ ಆಗತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಸೊ ಸೆಲ್ ಸ್ಟ್ರಕ್ಚರ್ ನಥಿಂಗ್ ಬಟ್ ಏನು ಹೇಳ್ರಿ ಸೆಲ್ ವಾಲ್, ಪ್ಲಾಸ್ಮಾ ಮೆಂಬ್ರೇನ್, ನೆಕ್ಸ್ಟ್ ಬರುವಂಥದ್ದು ಸೈಟೋಪ್ಲಾಸಮ್, ನೆಕ್ಸ್ಟ್ ಬರುವಂಥದ್ದು ಆರ್ಗ್ಯಾನೆಲ್ಸ್.
ಸೊ ಇವನ್ನ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸೆಲ್ ಸ್ಟ್ರಕ್ಚರ್ಸ್ ಹೇಳಿ ಕರಿತಾ ಹೋಗ್ತೀವಿ. ದೀಸ್ ಸೆಲ್ ಸ್ಟ್ರಕ್ಚರ್ಸ್ ಆರ್ ಮೇಡ್ ಅಪ್ ಆಫ್ ಆರ್ಗ್ಯಾನಿಕ್ ಕಂಪೋನೆಂಟ್. ಆರ್ಗ್ಯಾನಿಕ್ ಕಂಪೋನೆಂಟಿಂದ ಮೇಡ್ ಅಪ್ ಆಗಿದೆ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು. ಸೊ ಹೀಗೆ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಂಪೋನೆಂಟಿಂದ ಕಾಮನ್ ಏನಾಗಿದೆ ಹೇಳ್ರಿ ನಮ್ಮದು ಸೆಲ್ ಸ್ಟ್ರಕ್ಚರ್ ಮೇಡ್ ಅಪ್ ಆಗಿದೆ. ಸೊ ಈ ಆರ್ಗ್ಯಾನಿಕ್ ಕಂಪೋನೆಂಟಲ್ಲಿ ಏನಾಗಿರುತ್ತೆ ಅಂದರೆ ಮೇಜರ್ ಎಲಿಮೆಂಟ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಇಸ್ ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್. ಸೊ ಇವೇ ಎಲಿಮೆಂಟ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ಸ್ ವೈ ಏನು ಹೇಳ್ರಿ 4 ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸೆಲ್ ವಾಲ್. ಸೊ ಪ್ಲಾಂಟ್ ಸೆಲ್ ವಾಲ್ನಲ್ಲಿ ಏನಾಗಿರುತ್ತೆ ಅಂದರೆ ಮಿಡಲ್ ಲ್ಯಾಮೆಲ್ಲರ್ ರೀಜನ್ಸಲ್ಲಿ ಕ್ಯಾಲ್ಶಿಯಂ ಪೆಕ್ಟೇಟ್ ಪ್ರೆಸೆನ್ಸ್ ಇರುತ್ತೆ. ಬಟ್ ಈ ಕ್ಯಾಲ್ಶಿಯಂ ನಾಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಮೈನರ್ ಎಲಿಮೆಂಟ್ಸ್ನಲ್ಲಿ ಬರಲ್ಲ. ಸೊ ಇನಿಷಿಯಲಿ ವೆರಿ ಮಿನಿಮಮ್ ಅಮೌಂಟಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಕಂಪೇರ್ ಟು ಮೈನರ್ ಎಲಿಮೆಂಟ್. ಸೊ ಮೈನರ್ ಎಲಿಮೆಂಟ್ಗೆ ಕಂಪೇರ್ ಮಾಡಿದಾಗೂ ಈ ಕ್ಯಾಲ್ಶಿಯಂ ವೆರಿ ಮಿನಿಮಮ್ ಅಮೌಂಟಲ್ಲಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಸೊ ಇದನ್ನು ಕನ್ಸಿಡರ್ ಮಾಡಲ್ಲ. ಸೊ ದಟ್ಸ್ ವೈ 4 ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಸೊ 16 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಲಿಪಿಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ಲಿಪಿಡ್ಸ್ ಮಾಲಿಕ್ಯೂಲ್ಸ್ ಆರ್. ಸೊ ಇನಿಷಿಯಲಿ ಲಿಪಿಡ್ಸ್ ಕಾಮನ್ ಆಗಿ ಏನು ಹೇಳ್ರಿ ವಾಟ್ರಲ್ಲಿ ಯಾವುದೇ ಕಾರಣಕ್ಕೂ ಸಾಲ್ಯುಬಲ್ ಆಗಲ್ಲ, ಇನ್ಸಾಲ್ಯುಬಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಲಿಪಿಡ್ಸ್ ಮಾಲಿಕ್ಯೂಲ್ಸ್ ಸೊ ಯಾಕೆ ಈ ಪ್ರಾಪರ್ಟಿಯನ್ನು ಒಬೆ ಮಾಡತ್ತೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 2002 ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಲಿಪಿಡ್ಸ್ ಆರ್ ಮೇಡ್ ಅಪ್ ಆಫ್ ಏನು ಹೇಳ್ರಿ ಹೈಡ್ರೋಕಾರ್ಬನ್. ಸೊ ಇನಿಷಿಯಲಿ ಹೈಡ್ರೋಕಾರ್ಬನ್ ಮಾಲಿಕ್ಯೂಲ್ಸಿಂದ ಏನಾಗಿದೆ ಹೇಳ್ರಿ ಲಿಪಿಡ್ಸ್ ಮೇಡ್ ಅಪ್ ಆಗಿದೆ. ದಟ್ಸ್ ವೈ ಲಿಪಿಡ್ಸ್ ಆರ್ ಏನು ಹೇಳ್ರಿ ನಾನ್ ಪೋಲಾರ್ ಇನ್ ನೇಚರ್, ನಾನ್ ಪೋಲಾರ್. ಸೊ ಇನಿಷಿಯಲ್ ಲಿಪಿಡ್ಸ್ ಏನಾಗಿರುತ್ತೆ ಅಂದರೆ ನಾನ್ ಪೋಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದೇ ನಮ್ಮದು ವಾಟರ್ ಏನಾಗಿರುತ್ತೆ ಅಂದರೆ ಪೋಲಾರ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪೋಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಯಾವುದೇ ಕಾರಣಕ್ಕೂ ಪೋಲಾರ್ ಕಂಪೋನೆಂಟು ನಾನ್ ಪೋಲಾರ್ ಕಂಪೋನೆಂಟು ಪೋಲಾರ್ ಕಂಪೋನೆಂಟಲ್ಲಿ ಏನು ಹೇಳ್ರಿ ಡಿಸಾಲ್ವ್ ಆಗಲ್ಲ. ದಟ್ಸ್ ವೈ ಲಿಪಿಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಈ ವಾಟರಲ್ಲಿ ಯಾವುದೇ ಕಾರಣಕ್ಕೂ ಇನ್ಸಾಲ್ಯುಬಲ್ ಆಗಲ್ಲ. ಸೊ ಆದ್ದರಿಂದ ಲಿಪಿಡ್ಸ್ ಒಂದೇನು ಹೇಳ್ರಿ ನಾನ್ ಪೋಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಹೈಡ್ರೋಪೋಬಿಕ್ ನಥಿಂಗ್ ಬಟ್ ಏನು ಹೇಳ್ರಿ ವಾಟರ್ ಹೇಟಿಂಗ್ ಆರ್ ವಾಟರ್ ಫಿಯರಿಂಗ್ ಕಂಪೋನೆಂಟ್. ಸೊ ಯಾವುದೇ ಕಾರಣಕ್ಕೂ ವಾಟರ್ ಜೊತೆಗೆ ಡಿಸಾಲ್ವ್ ಆಗಲ್ಲ. ಸೊ ಲಿಪಿಡ್ ಒಂದೇನು ಹೇಳ್ರಿ ಒಂದು ನಾನ್ ಪೋಲಾರ್ ಬರಬೇಕು ಆನ್ಸರಲ್ಲಿ ಅಥವಾ ಇನ್ನೊಂದು ಹೈಡ್ರೋಪೋಬಿಕ್ ಬರಬೇಕು. ಸೊ ನಾವು ಆಪ್ಷನ್ಸನ್ನು ಚೆಕ್ ಮಾಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಹೈಡ್ರೋಪಿಲಿಕ್ ಹೇಳಿ ಕೊಟ್ಟಿದ್ದಾನೆ. ಹೈಡ್ರೋಪಿಲಿಕ್ ನಥಿಂಗ್ ಬಟ್ ಏನು ಹೇಳ್ರಿ ವಾಟರ್ ಲವಿಂಗ್ ಕಂಪೋನೆಂಟ್. ಸೊ ಇನಿಷಿಯಲಿ ವಾಟರ್ ಲವಿಂಗ್ ಕಂಪೋನೆಂಟ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹೈಡ್ರೋಪಿಲಿಕ್. ದಟ್ ಈಸ್ ಎನಿ ಸಬ್ಸ್ಟೆನ್ಸ್ ವಿಚ್ ಡಿಸಾಲ್ವ್ ಇನ್ ವಾಟರ್. ಸೊ ಇನಿಷಿಯಲಿ ವಾಟರಲ್ಲಿ ಡಿಸಾಲ್ವ್ ಆಗುವಂಥ ಕಂಪೋನೆಂಟನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಹೈಡ್ರೋಪಿಲಿಕ್ ಕಂಪೋನೆಂಟ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಈ ಹೈಡ್ರೋಪಿಲಿಕ್ ಕಂಪೋನೆಂಟಲ್ಲಿ ಫಂಕ್ಷನಲ್ ಗ್ರೂಪ್ ಆಗಿ ಯಾವ್ದು ಪ್ರೆಸೆನ್ಸ್ ಇರುತ್ತೆ, ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಪ್ರೆಸೆನ್ಸ್ ಇರುತ್ತೆ ಅಥವಾ ಏನಾಗಿರುತ್ತೆ ಅಂದರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಸ್ ಎ ಫಂಕ್ಷನಲ್ ಗ್ರೂಪ್ ಆಗಿ ಕಾಮನ್ ಆಗಿ ಪ್ರೆಸೆನ್ಸ್ ಇರ್ತಾ ಹೋಗಿರುತ್ತೆ. ಸೊ ದೀಸ್ ಕಂಪೋನೆಂಟ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಪೋಲಾರ್ ಸಬ್ಸ್ಟೆನ್ಸಲ್ಲಿ ಬರ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಶುಗರ್, ಕಾಮನ್ ಶುಗರ್ ಆಗಿರ್ಬೋದು. ಶುಗರ್ ಸಾಲ್ಟ್ ಏನಾಗಿರೋ ಹೇಳ್ರಿ ವಾಟರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಅದೇ ರೀತಿ ಸಾಲ್ಟ್, ಕಾಮನ್ ಸಾಲ್ಟ್ ಮತ್ತು ಶುಗರನ್ನು ಕನ್ಸಿಡರ್ ಮಾಡು. ಸಾಲ್ಟ್ ಏನು ಹೇಳ್ರಿ NaCl, ಸೋಡಿಯಂ ಕ್ಲೋರೈಡ್. ಸೊ ಅದರಿಂದ ಶುಗರ್ಸು ಮತ್ತು ಸಾಲ್ಟ್ಸು ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಪೋಲಾರ್ ಕಂಪೋನೆಂಟಲ್ಲಿ ಬರುತ್ತೆ. ದಟ್ಸ್ ವೈ ದೇ ಡಿಸಾಲ್ವ್ ಇನ್ ವಾಟರ್. ದಟ್ ಕೈಂಡ್ ಆಫ್ ಕಂಪೋನೆಂಟ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಹೈಡ್ರೋಪಿಲಿಕ್ ಹೇಳಿ ಕರಿತೀವಿ. ಬಟ್ ಲಿಪಿಡ್ಸ್ ಯಾವುದೇ ಕಾರಣಕ್ಕೂ ವಾಟರಲ್ಲಿ ಡಿಸಾಲ್ವ್ ಆಗಲ್ಲ. ಅದರಿಂದ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೊ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಹೈಡ್ರೋಪೋಬಿಕ್ ಹೇಳಿ ಕೊಟ್ಟಿದ್ದಾನೆ. ದಟ್ಸ್ ಟ್ರೂ. ಸೊ ಏನು ಲಿಪಿಡ್ ಏನಾಗಿರುತ್ತೆ ಅಂದರೆ ನಾನ್ ಪೋಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನಾನ್ ಪೋಲಾರ್ ಕಂಪೋನೆಂಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹೈಡ್ರೋಪೋಬಿಕ್ ಕಂಪೋನೆಂಟ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ದಿಸ್ ಹೈಡ್ರೋಪೋಬಿಕ್ ಕಂಪೋನೆಂಟ್ ಏನಾಗಿರುತ್ತೆ ಅಂದರೆ ವಾಟರ್ ಹೇಟಿಂಗ್ ಆರ್ ವಾಟರ್ ಫಿಯರ್. ಸೊ ವಾಟರ್ ಫಿಯರ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಇಲ್ಲೇನಾಗಿರುತ್ತೆ ಅಂದರೆ ಎಕ್ಸಾಂಪಲ್ಸ್ ಕೊಡ್ಲಿಕ್ಕೆ ಹೋದಾಗ ಒಂದು ಲಿಪಿಡ್. ಸೊ ಒಂದು ಲಿಪಿಡ್ ಕಾಮನ್ ಆಗಿ ಎಕ್ಸಾಂಪಲ್ ದಟ್ ಈಸ್ ಫ್ಯಾಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು ಅಥವಾ ವ್ಯಾಕ್ಸ್ ಕಮಿಂಗ್ ಅಂಡರ್ ಲಿಪಿಡ್ಸಲ್ಲಿ ಬರ್ತಾ ಹೋಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಕೊಲೆಸ್ಟ್ರಾಲ್. ಸೊ ಇನಿಷಿಯಲಿ ಕೊಲೆಸ್ಟ್ರಾಲ್ ಯಾವುದೇ ಕಾರಣಕ್ಕೂ ವಾಟರಲ್ಲಿ ಡಿಸಾಲ್ವ್ ಆಗಲ್ಲ. ನೆಕ್ಸ್ಟ್ ಬರುವಂಥದ್ದು ಸ್ಟೀರಾಯ್ಡ್ ಹಾರ್ಮೋನ್. ಸೊ ಇವೆಲ್ಲ ಏನು ಬರುತ್ತೆ ಅಂದರೆ ನಾನ್ ಪೋಲಾರ್ ಕಂಪೋನೆಂಟಲ್ಲಿ ಬರ್ತಾ ಹೋಗಿರತ್ತೆ. ಸೊ ದಟ್ಸ್ ವೈ ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಒನ್. ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ನ್ಯೂಟ್ರಲ್ ಕಂಪೋನೆಂಟ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ನ್ಯೂಟ್ರಲ್ ಕಂಪೋನೆಂಟ್ ಹೇಗಿರುತ್ತೆ ಹೇಳ್ರಿ ನ್ಯೂಟ್ರಲ್ ಕಂಪೋನೆಂಟಲ್ಲಿ ಏನಾಗಿರುತ್ತೆ ಅಂದರೆ ನೆಟ್ ಚಾರ್ಜಸ್ ಏನು ಹೇಳ್ರಿ 0. ಸೊ ನೆಟ್ ಚಾರ್ಜ್ ಏನಾಗಿರುತ್ತೆ ಅಂದರೆ 0 ಇರುತ್ತೆ. ಸೊ ಅದರಿಂದ
ಥರ್ಡ್ ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್. ಸೊ ನೆಕ್ಸ್ಟ್ ಬರುವಂಥದ್ದು ಫೋರ್ತ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಹೇಳ್ರಿ, ಜ್ಯೂಟರ್ ಅಯಾನ್ಸ್ ಹೇಳಿ ಕೊಟ್ಟಿದ್ದಾನೆ. ಜ್ಯೂಟರ್ ಅಯಾನ್ಸ್ ಹ್ಯಾವಿಂಗ್ ಏನು ಹೇಳ್ರಿ, ಬೋತ್ ಪಾಸಿಟಿವ್ ಅಲಾಂಗ್ ವಿತ್ ದಿ ನೆಗೆಟಿವ್ ಚಾರ್ಜ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಸು ಎರಡೂ ಚಾರ್ಜಸ್ಸು ಪ್ರೆಸೆನ್ಸ್ ಇರುತ್ತೆ. ಸೊ ಇಟ್ ಆ್ಯಕ್ಟ್ಸ್ ಆಸ್ ಏನು ಹೇಳ್ರಿ, ನ್ಯೂಟ್ರಲ್ ಕಂಪೋನೆಂಟ್. ಸೊ ಕಾಮನ್ ಆಗಿ ನ್ಯೂಟ್ರಲ್ ಕಂಪೋನೆಂಟ್ ಆಗಿ ಆ್ಯಕ್ಟ್ ಆಗ್ತಾ ಹೋಗಿರುತ್ತೆ. ಸೊ ನಮ್ಮದು ಲಿಪಿಡ್ ಏನು ಹೇಳ್ರಿ, ನ್ಯೂಟ್ರಲ್ ಕಂಪೋನೆಂಟಲ್ಲಿ ಬರಲ್ಲ. ದಟ್ಸ್ ವೈ ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಸೊ 17 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಸ್ಪಾಯ್ಲೇಜ್ ಆಫ್ ಆಯಿಲ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ವಿಚ್ ಫ್ಯಾಟಿ ಆ್ಯಸಿಡ್. ಸೊ ಇನಿಷಿಯಲಿ ಸ್ಪಾಯ್ಲೇಜ್ ಆಫ್ ಆಯಿಲನ್ನು ಡಿಟೆಕ್ಟ್ ಮಾಡಲಿಕ್ಕೆ ಸೊ ಇನಿಷಿಯಲಿ ಯಾವ ಫ್ಯಾಟಿ ಆ್ಯಸಿಡ್ಸ್ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 2001 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಆಯಿಲ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಫ್ಯಾಟಿ ಆ್ಯಸಿಡ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಹ್ಯಾವಿಂಗ್ ಒನ್ ಆರ್ ಮೋರ್ ಕಾರ್ಬನ್ ಡಬಲ್ ಬಾಂಡ್. ಸೊ ಇನಿಷಿಯಲಿ ಒನ್ ಅಥವಾ ಮೋರ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಕಾರ್ಬನ್ ಡಬಲ್ ಬಾಂಡ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದೇ ನಾವು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕಾರ್ಬನ್ ಸಿಂಗಲ್ ಬಾಂಡ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ. ಸೊ ಇನಿಷಿಯಲಿ ಆಯಿಲ್ ಕೆಪ್ಟ್ ಇನ್ ಓಪನ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಇನಿಷಿಯಲಿ ಓಪನ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಆಯಿಲನ್ನು ಇಟ್ಟಾಗ ಸೊ ಇನಿಷಿಯಲಿ ಆಯಿಲ್ಸ್ ಅಂಡರ್ಗೋ ಏನು ಹೇಳ್ರಿ, ಆಕ್ಸಿಡೇಷನ್. ಸೊ ಆಯಿಲ್ಸು ಆಕ್ಸಿಡೇಷನ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ, ಆಫ್ ಫ್ಲೇವರ್. ಸೊ ಇನಿಷಿಯಲಿ ಆಯಿಲ್ನ ಫ್ಲೇವರ್ ಚೇಂಜ್ ಆಗಿರುತ್ತೆ. ದಟ್ ಇಸ್ ಗುಡ್ ಫ್ಲೇವರ್ ಇರುವಂಥದ್ದು ಒಂಥರ ಬ್ಯಾಡ್ ಫ್ಲೇವರ್ ಆಗಿ ಕನ್ವರ್ಷನ್ ಆಗುತ್ತೆ. ಇಟ್ ಗಿವ್ಸ್ ಟು ಏನು ಹೇಳ್ರಿ, ಓಡರಸ್. ಸೊ ಇನಿಷಿಯಲಿ ಓಡರ್ ಚೇಂಜ್ ಆಗ್ತಾ ಹೋಗಿರುತ್ತೆ ಅಲಾಂಗ್ ವಿತ್ ದಿ ಫಾರ್ಮೇಷನ್ ಆಫ್ ಹಾರ್ಮ್ಫುಲ್ ಕಾಂಪೌಂಡ್. ಸೊ ಇನಿಷಿಯಲಿ ಹಾರ್ಮ್ಫುಲ್ ಕಾಂಪೌಂಡ್ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಆಯಿಲಲ್ಲಿ ಫಾರ್ಮೇಷನ್ ಆಗ್ತಾ ಹೋಗಿರುತ್ತೆ. ದಟ್ ಇಂಡಿಕೇಟ್ಸ್ ದಿ ಏನು ಸ್ಪಾಯ್ಲೇಜ್ ಆಫ್ ವಾಟರ್. ಸೊ ಇನಿಷಿಯಲಿ ಆಫ್ ಫ್ಲೇವರ್ ಆಗಿರ್ಬೋದು ಅಥವಾ ಓಡರ್ ಚೇಂಜ್ ಆಗಿರುವಂಥದ್ದು ಅಥವಾ ಹಾರ್ಮ್ಫುಲ್ ಕಾಂಪೌಂಡ್ ಫಾರ್ಮೇಷನ್ ಆಗಿರುವಂಥದ್ದನ್ನು ಕಾಮನ್ ಆಗಿ ಸ್ಪಾಯ್ಲೇಜ್ ಆಫ್ ಆಯಿಲ್ಸಲ್ಲಿ ಕರೀತೀವಿ. ಸೊ ಇಂಥ ಸ್ಪಾಯ್ಲೇಜ್ ಆಗಿರುವಂಥ ಆಯಿಲ್ ಏನು ಹೇಳ್ರಿ, ಅನೇಬಲ್ ಟು ಯೂಸ್. ಸೊ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲಿಕ್ಕೆ ಬರಲ್ಲ. ಸೊ ಇಂಥ ಸ್ಪಾಯ್ಲೇಜ್ ಆಫ್ ಆಯಿಲನ್ನು ಯಾವ ಫ್ಯಾಟಿ ಆ್ಯಸಿಡ್ಸಿಂದ ನಾವು ಕಾಮನ್ ಆಗಿ ಡಿಟೆಕ್ಟ್ ಮಾಡ್ಬೋದು ಹೇಳಿ ಕೇಳಿರುವಂಥದ್ದು. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಓಲಿಕ್ ಆ್ಯಸಿಡ್ಸಲ್ಲಿ ಕೊಡ್ತಾ ಹೋಗಿದ್ದಾನೆ. ಸೊ ಈ ಓಲಿಕ್ ಆ್ಯಸಿಡನ್ನು ಸ್ಟಡಿ ಮಾಡಲಿಕ್ಕಿಂತ ಮೊದಲು ಸೊ ಇನಿಷಿಯಲಿ ಆಕ್ಸಿಡೇಷನ್ ಡಿಪೆಂಡಿಂಗ್ ಆನ್ ದಿ ಏನು ಹೇಳ್ರಿ, ನಂಬರ್ ಆಫ್ ಕಾರ್ಬನ್ ಡಬಲ್ ಬಾಂಡ್. ಸೊ ಇನಿಷಿಯಲಿ ಮೋರ್ ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇದ್ದರೆ ಇನಿಷಿಯಲಿ ಫ್ಯಾಟಿ ಆ್ಯಸಿಡ್ಸ್ ಹ್ಯಾವಿಂಗ್ ಏನು ಹೇಳ್ರಿ, ಫಾಸ್ಟ್ ಆಕ್ಸಿಡೇಷನ್. ಸೊ ಇನಿಷಿಯಲಿ ಫಾಸ್ಟ್ ಆಕ್ಸಿಡೇಷನ್ಸ್ ಎಲ್ಲಾಗಿರುತ್ತೆ ಹೇಳ್ರಿ, ಮೋರ್ ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇದ್ದರೆ ಅದರಲ್ಲಿ ತುಂಬ ಕ್ವಿಕ್ಕಾಗಿ ಏನಾಗಿರುತ್ತೆ ಅಂದರೆ ಆಕ್ಸಿಡೇಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ನಮಗೆ ಕೊಟ್ಟಿರುವಂಥ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಯಾವ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಏನು ಹೇಳ್ರಿ, ವೆರಿ ಲಾರ್ಜ್ ಅಮೌಂಟಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇದೆಳಿ ನಾವು ಚೆಕ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ, ಓಲಿಕ್ ಆ್ಯಸಿಡನ್ನು ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಓಲಿಕ್ ಆ್ಯಸಿಡ್ ಕಮಿಂಗ್ ಅಂಡರ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ದಟ್ ಮೀನ್ಸ್ ಇಟ್ ಕಂಟೈನಿಂಗ್ ಸಿಂಗಲ್ ಕಾರ್ಬನ್ ಡಬಲ್ ಬಾಂಡ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಸಿಂಗಲ್ ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇದೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಓಲಿಕ್ ಆ್ಯಸಿಡ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಓಲಿವ್ ಆಯಿಲ್ ಆಗಿರ್ಬೋದು, ಪೀನಟ್ ಆಯಿಲ್ ಆಗಿರ್ಬೋದು ಅಥವಾ ಅವಕಾಡೋ ಆಯಿಲಲ್ಲಿ ಕಾಮನ್ ಆಗಿ ಓಲಿಕ್ ಆ್ಯಸಿಡ್ ಪ್ರೆಸೆನ್ಸ್ ಇದೆ. ಸೊ ಇನಿಷಿಯಲಿ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಸಿಂಗಲ್ ಕಾರ್ಬನ್ ಡಬಲ್ ಬಾಂಡ್. ಸೊ ಸಿಂಗಲ್ ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಇಸ್ ನಾಟ್ ಆ್ಯಕ್ಟಿವ್. ಸೊ ಇನಿಷಿಯಲಿ ಮೋರ್ ಆ್ಯಕ್ಟಿವ್ನಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರಲ್ಲ. ಲೆಸ್ ಆ್ಯಕ್ಟಿವ್ ನೇಚರ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಓಲಿವ್ ಆ್ಯಸಿಡ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ನಾವು ಓಲಿವ್ ಆ್ಯಸಿಡನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಲ್ಲ ಡಿಟೆಕ್ಷನ್ಸಲ್ಲಿ. ಸೊ ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಲಿನೋಲ್ಯಾನಿಕ್ ಆ್ಯಸಿಡ್ಸನ್ನು ಕೊಟ್ಟಿದ್ದಾನೆ. ಲಿನೋಲ್ಯಾನಿಕ್ ಆ್ಯಸಿಡ್ಸ್ ಕಮಿಂಗ್ ಅಂಡರ್ ಪಾಲಿ ಅನ್ಸ್ಯಾಚುರೇಟೆಡ್. ಸೊ ಇನಿಷಿಯಲಿ ಪಾಲಿ ಅನ್ಸ್ಯಾಚುರೇಟೆಡ್. ಸೊ ಇನಿಷಿಯಲಿ ಯಾವುದರಲ್ಲಿ ಬರುತ್ತೆ ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರುತ್ತೆ ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ 3 ಕಾರ್ಬನ್ ಡಬಲ್ ಬಾಂಡ್. ಸೊ ಇನಿಷಿಯಲಿ 3 ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇದೆ. ಸೊ ಕಂಪೇರ್ ಟು ಏನು ಹೇಳ್ರಿ, ಓಲಿಕ್ ಆ್ಯಸಿಡ್ಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ಏನಾಗಿದೆ ಅಂದರೆ 3 ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇದೆ. ದಟ್ ಈಸ್ ಹೈಲಿ ರಿಯಾಕ್ಟಿವ್. ಸೊ ಇದೇನು ಮಾಡುತ್ತೆ ಅಂದರೆ ಹೈಲಿ ಆಕ್ಸಿಡೈಸಿಂಗ್ ಕ್ಯಾರೆಕ್ಟರನ್ನು ಶೋ ಮಾಡ್ತಾ ಹೋಗಿರುತ್ತೆ. ಸೊ ಆದ್ದರಿಂದ ಆಯಿಲಲ್ಲಿ ಏನಾದರೂ ಸ್ಪಾಯ್ಲೇಜನ್ನು ಡಿಟೆಕ್ಟ್ ಮಾಡಲಿಕ್ಕೆ ನಾವು ಕಾಮನ್ ಆಗಿ ಏನು ಮಾಡ್ತೀವಿ ಅಂದರೆ ಲಿನೋಲ್ಯಾನಿಕ್ ಆ್ಯಸಿಡ್ಸನ್ನೇ ಯುಟಿಲೈಸೇಷನ್ ಮಾಡ್ತಾ ಹೋಗ್ತೀವಿ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಲಿನೋಲಿಕ್ ಆ್ಯಸಿಡ್. ಸೊ ಇನಿಷಿಯಲಿ ಲಿನೋಲಿಕ್ ಆ್ಯಸಿಡ್ಸ್ ಆಲ್ಸೋ ಕಮಿಂಗ್ ಅಂಡರ್ ಏನು ಹೇಳ್ರಿ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಇಟ್ ಕಂಟೈನಿಂಗ್ 2 ಕಾರ್ಬನ್ ಡಬಲ್ ಬಾಂಡ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಓನ್ಲಿ 2 ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆನ್ಸ್ ಇದೆ. ಸೊ ಇನಿಷಿಯಲಿ ಇದು ಲೆಸ್ ಆ್ಯಕ್ಟಿವ್ ಆರ್ ಲೆಸ್ ಆಕ್ಸಿಡೈಸಿಂಗ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ.
ಸೊ ರೇಟ್ ಆಫ್ ಆಕ್ಸಿಡೇಷನ್ಸ್ ಏನಾಗಿರುತ್ತೆ ಅಂದರೆ ಕಂಪೇರ್ ಟು ಲಿನೋಲೆನಿಕ್ ಆ್ಯಸಿಡ್ಗೆ ಕಂಪೇರ್ ಮಾಡಿದಾಗ ಲಿನೋಯಿಕ್ ಆ್ಯಸಿಡ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ರೇಟ್ ಆಫ್ ಆಕ್ಸಿಡೇಷನ್ ತುಂಬ ಸ್ಲೋ ಇರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಯುರಾಸಿಕ್ ಆ್ಯಸಿಡ್ ಹೇಳಿ ಕೊಟ್ಟಿದ್ದಾನೆ. ಸೊ ಯುರಾಸಿಕ್ ಆ್ಯಸಿಡ್ಸ್ ಕಮಿಂಗ್ ಅಂಡರ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಇಟ್ ಕಂಟೈನಿಂಗ್ ಸಿಂಗಲ್ ಕಾರ್ಬನ್ ಡಬಲ್ ಬಾಂಡ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಇದೇನಾಗಿರುತ್ತೆ ಅಂದರೆ ಲೋ ಆಕ್ಸಿಡೇಷನ್. ಸೊ ಕಂಪೇರ್ ಟು ಅದರ್ ಟೂಗೆ ಕಂಪೇರ್ ಮಾಡಿದಾಗ ಆಕ್ಸಿಡೇಷನ್ ಏನಾಗಿರುತ್ತೆ ಅಂದರೆ ತುಂಬ ಲೋ ಆಗಿರುತ್ತೆ ಅಥವಾ ಲೆಸ್ ಆಕ್ಸಿಡೇಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಆದ್ದರಿಂದ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಹೇಳಿದ್ರೆ ಹೈಲಿ ಆಕ್ಸಿಡೈಸಿಂಗ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುವಂಥದ್ದು ಸೆಕೆಂಡ್ ಒನ್ ಇಸ್ ದಟ್ ಈಸ್ ಲಿನೋಲೆನಿಕ್ ಆ್ಯಸಿಡ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೊ 18 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಈಸ್. ಸೊ ಇನಿಷಿಯಲಿ ಕೊಟ್ಟಿರುವಂಥ ಲೀಸ್ಟ್ ಆಫ್ ಅಮಿನೋ ಆ್ಯಸಿಡ್ಸ್ನಲ್ಲಿ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಯಾವುದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥ 2020 ಕೇಳಿರುವಂಥ ಕ್ವಶನ್. Based on the utilization, amino acids are classified into two different types. So initially utilization ಮೇಲೆ amino acids ಅನ್ನು 2 types ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಫಸ್ಟ್ ಬರುವಂಥದ್ದು ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್. ಸೊ ನೆಕ್ಸ್ಟ್ ಬರುವಂಥದ್ದು ಇನ್ನೊಂದು ಏನಂದರೆ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಸೊ ಇನಿಷಿಯಲಿ ಒಂದು ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸು, ಇನ್ನೊಂದು ಬರುವಂಥದ್ದು ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಸೊ ಫಸ್ಟ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಏನಂದರೆ ಬಾಡಿ ಕೆನಾಟ್ ಸಿಂಥೆಸಿಸ್. ಸೊ ಇನಿಷಿಯಲಿ ಬಾಡಿ ಏನು ಹೇಳ್ರಿ ಕೆನಾಟ್ ಸಿಂಥೆಸಿಸ್. ಸೊ ಬಾಡಿ ಸಿಂಥೆಸಿಸ್ ಮಾಡದೇ ಇರುವಂಥ ಅಮಿನೋ ಆ್ಯಸಿಡ್ಸ್, ಅವರ್ ಬಾಡಿ ಏನು ಹೇಳ್ರಿ ಸಿಂಥೆಸೈಸ್ ಮಾಡದೇ ಇರುವಂಥ ಅಮಿನೋ ಆ್ಯಸಿಡ್ಸನ್ನು ಕಾಮನ್ ಆಗಿ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಹೇಳಿ ಕರಿತೀವಿ. ದೀಸ್ ಅಮಿನೋ ಆ್ಯಸಿಡ್ಸ್ ಟೇಕನ್ ಥ್ರೂ ಏನು ಹೇಳ್ರಿ ಫುಡ್ ಅಥವಾ ಸೊ ನಾವೇನು ಮಾಡಬೇಕಾಗತ್ತೆ ಅಂದರೆ ಫುಡ್ ಥ್ರೂ ಈ ಅಮಿನೋ ಆ್ಯಸಿಡ್ಸನ್ನು ನಾವು ಬಾಡಿಗೆ ಸಪ್ಲೈ ಮಾಡ್ತಾ ಹೋಗಬೇಕಾಗಿರತ್ತೆ. ಸೊ ಎಕ್ಸಾಂಪಲ್ ಕೊಡಬೇಕು ಅಂದರೆ ಪಿನೈಲ್ ಅಲನೈನ್. ಸೊ ನೆಕ್ಸ್ಟ್ ಬರುವಂಥದ್ದು ವ್ಯಾಲಿನ್, ನೆಕ್ಸ್ಟ್ ಥ್ರಿಯೋನೈನ್. ಸೊ ನೆಕ್ಸ್ಟ್ ಬರುವಂಥದ್ದು ಟ್ರಿಪ್ಟೋಪ್ಯಾನ್, ಮಿಥಿಯೋನಿನ್. ನೆಕ್ಸ್ಟ್ ಬರುವಂಥದ್ದು ಲ್ಯೂಸಿನ್, ನೆಕ್ಸ್ಟ್ ಐಸೋಲ್ಯೂಸಿನ್, ನೆಕ್ಸ್ಟ್ ಒನ್ ಈಸ್ ಲೈಸಿನ್, ನೆಕ್ಸ್ಟ್ ಹಿಸ್ಟಿಡಿನ್. ಸೊ ಈ 9 ಅಮಿನೋ ಆ್ಯಸಿಡ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಈ ಅಮಿನೋ ಆ್ಯಸಿಡ್ಸ್ ಏನು ಹೇಳ್ರಿ ಬಾಡಿ ಯಾವುದೇ ಕಾರಣಕ್ಕೂ ಸಿಂಥೆಸಿಸ್ ಮಾಡಲ್ಲ, ಕೆನಾಟ್ ಸಿಂಥೆಸೈಸ್. ಸೊ ವಿ ಕ್ಯಾನ್ ಟೇಕನ್ ಥ್ರೂ ಫುಡ್. ಸೊ ಫುಡ್ ಥ್ರೂನೇ ಏನು ಮಾಡಬೇಕು ಅಂದರೆ ನಾವು ಬಾಡಿಗೆ ಸಪ್ಲೈ ಮಾಡಬೇಕಾಗಿರುತ್ತೆ. ಸೊ ಸೆಕೆಂಡ್ ಬರುವಂಥದ್ದು ಏನಂದರೆ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಸೊ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ನಥಿಂಗ್ ಬಟ್ ಬಾಡಿ ಇಟ್ ಸೆಲ್ಫ್ ಕ್ಯಾನ್ ಸಿಂಥೆಸೈಸ್. ಸೊ ಇನಿಷಿಯಲಿ ಬಾಡಿನೇ ಏನು ಮಾಡುತ್ತೆ ಹೇಳ್ರಿ ಅಮಿನೋ ಆ್ಯಸಿಡ್ಸನ್ನು ಸಿಂಥೆಸೈಸ್ ಮಾಡಿದ್ರೆ ಅದನ್ನು ಏನು ಕರಿತೀವಿ ಅಂದರೆ ಕಾಮನ್ ಆಗಿ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಹೇಳಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಇದನ್ನು ನಾವು ಫುಡ್ ಥ್ರೂ ಏನು ಹೇಳ್ರಿ ಬಾಡಿಗೆ ಸಪ್ಲೈ ಮಾಡುವಂಥ ನೆಸೆಸಿಟಿ ಇರಲ್ಲ. ಆಲ್ದೋ ನಾವು ಕನ್ಸ್ಯೂಮ್ ಮಾಡುವಂಥ ಫುಡ್ಡಲ್ಲಿ ಏನಾಗಿರುತ್ತೆ ಅಂದರೆ ಈ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಬಟ್ ನಾವು ಎಕ್ಸ್ಟ್ರಾ ಸಪ್ಲೈ ಮಾಡುವಂಥ ನೆಸೆಸಿಟಿ ಇರಲ್ಲ ಬಿಕಾಸ್ ಆಫ್ ಬಾಡಿ ಇಟ್ ಸೆಲ್ಫ್ ಕ್ಯಾನ್ ಸಿಂಥೆಸಿಸ್. ದೇರ್ ಆರ್ 11 ಅಮಿನೋ ಆ್ಯಸಿಡ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಅಲನೈನ್, ನೆಕ್ಸ್ಟ್ ಬರುವಂಥದ್ದು ಅರ್ಜಿನಿನ್, ಆಸ್ಪರ್ಟಿಕ್ ಆ್ಯಸಿಡ್, ನೆಕ್ಸ್ಟ್ ಬರುವಂಥದ್ದು ಸಿಸ್ಟೈನ್, next one is glutamic acid, glutamine, glycine, and next one is proline, serine, and last one is tyrosine. ಸೊ ಈ 11 ಏನು ಬರುತ್ತೆ ಹೇಳ್ರಿ ಕಾಮನ್ ಆಗಿ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರೋದು. ಸೊ ಇಲ್ಲಿ ಕೇಳಿದ್ದಾನೆ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸನ್ನು ಕೊಟ್ಟಿದ್ದಾನೆ. ಆಪ್ಷನ್ಸನ್ನು ಚೆಕ್ ಮಾಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಹೇಳ್ರಿ ಪಿನೈಲ್ ಅಲೆಲಿನ್ ಅನ್ನು ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಪಿನೈಲ್ ಅಲೆಲಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ನಲ್ಲೇ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಸೊ ಅದರ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಗ್ಲೈಸಿನ್. ಸೊ ಇನಿಷಿಯಲಿ ಗ್ಲೈಸಿನ್ ಕಮಿಂಗ್ ಅಂಡರ್ ಏನು ಹೇಳ್ರಿ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ನಲ್ಲಿ ಬರುತ್ತೆ.
aspartic acid is also coming under non-essential amino acids. Next ಬರುವಂಥದ್ದು serine also coming under non-essential amino acids. ಆದ್ದರಿಂದ option B, C and D is wrong. Correct answer ಬಂದು option A is the correct one. So 19 question ಏನು ಕೇಳಿದ್ರೆ ಅಂದರೆ what are the most diverse molecule in the cell? So initially cells ಅಲ್ಲಿ ಪ್ರೆಸೆನ್ಸ್ ಇರುವಂಥ ಮೋಸ್ಟ್ ಡೈವರ್ಸ್ಡ್ ಮಾಲಿಕ್ಯೂಲ್ಸ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 1996 ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಲಿಪಿಡ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಲಿಪಿಡ್ಸ್ ಆರ್ ಮೇಡ್ ಅಪ್ ಆಫ್, ದಟ್ ಈಸ್ ಕಂಪೋಸ್ಡ್ ಆಫ್, ಸೊ 4 ಡಿಫ್ರೆಂಟ್ ಕಂಪೋನೆಂಟಿಂದ ಕಾಮನ್ ಆಗಿ ಮೇಡ್ ಅಪ್ ಆಗಿದೆ. ಫಸ್ಟ್ ಬರುವಂಥದ್ದು ಫ್ಯಾಟಿ ಆಸಿಡ್ಸ್. ಸೊ ಕಾಮನ್ ಆಗಿ ಲಿಪಿಡ್ಸಲ್ಲಿ ಏನಾಗಿರುತ್ತೆ ಅಂದರೆ ಫ್ಯಾಟಿ ಆಸಿಡ್ಸ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಗ್ಲಿಸರಾಲ್, ಇಟ್ಸ್ ದ ಸೆಕೆಂಡ್ ಕಂಪೋನೆಂಟ್. ನೆಕ್ಸ್ಟ್ ಬರುವಂಥದ್ದು ಫಾಸ್ಫೇಟ್. ಸೊ ಇನಿಷಿಯಲಿ ಫಾಸ್ಫೇಟ್ ಗ್ರೂಪ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಸ್ಮಾಲ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಅದರ್ ಮಾಲಿಕ್ಯೂಲ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಲಿಪಿಡ್ಸ್ ಆರ್ ಕಂಪೋಸ್ಡ್ ಆಫ್ ಏನು ಹೇಳ್ರಿ 4 ಡಿಫ್ರೆಂಟ್ ಕಂಪೋನೆಂಟ್. ಫಸ್ಟ್ ಬರುವಂಥದ್ದು ಫ್ಯಾಟಿ ಆಸಿಡ್ಸ್, ಗ್ಲಿಸರಾಲ್ಸ್, ಫಾಸ್ಫೇಟ್ ಆ್ಯಂಡ್ ಸ್ಮಾಲ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಅದರ್ ಫಂಕ್ಷನಲ್ ಮಾಲಿಕ್ಯೂಲ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಲಿಪಿಡ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು 4 ಡಿಫ್ರೆಂಟ್ ಟೈಪ್ಸ್. ಸೊ 4 ಡಿಫ್ರೆಂಟ್ ಟೈಪಲ್ಲಿ ಕಾಮನ್ ಆಗಿ ಲಿಪಿಡ್ಸು ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಫ್ಯಾಟ್ಸ್, ನೆಕ್ಸ್ಟ್ ಬರುವಂಥದ್ದು ಆಯಿಲ್ಸ್, ನೆಕ್ಸ್ಟ್ ಬರುವಂಥದ್ದು ಫಾಸ್ಫೋಲಿಪಿಡ್ಸ್ ಆ್ಯಂಡ್ ಸ್ಟೀರಾಯ್ಡ್ಸ್ ಆ್ಯಂಡ್ ಲಾಸ್ಟ್ ಬರುವಂಥದ್ದು ವ್ಯಾಕ್ಸ್. ಸೊ ಈ ರೀತಿ 5 ಡಿಫ್ರೆಂಟ್ ಫಾರ್ಮಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಲಿಪಿಡ್ಸ್ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಸೊ ನೆಕ್ಸ್ಟ್ ಬರುವಂಥದ್ದು ಫಾಸ್ಫೋಲಿಪಿಡ್ ಎಲ್ಲಿ ಇರುತ್ತೆ ಅಂದರೆ ಕಾಮನ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಫಾಸ್ಫೋಲಿಪಿಡ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸ್ಟೀರಾಯ್ಡ್ ಹಾರ್ಮೋನ್ಸ್. ಸೊ ಸ್ಟೀರಾಯ್ಡ್ ಹಾರ್ಮೋನ್ಸ್ ಕಾಮನ್ ಆಗಿ ಎಲ್ಲಿ ಇರುತ್ತೆ ಅಂದರೆ ಅನಿಮಲ್ಸಲ್ಲಿ ಕಾಮನ್ ಆಗಿ ಸ್ಟೀರಾಯ್ಡ್ಸ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ವ್ಯಾಕ್ಸ್. ಸೊ ವ್ಯಾಕ್ಸನ್ನು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ನಾವು ಬಿ ವ್ಯಾಕ್ಸನ್ನು ಕಾಮನ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿರ್ಬೋದು. ಸೊ ಈ ರೀತಿ 5 ಡಿಫ್ರೆಂಟ್ ಟೈಪ್ಸಲ್ಲಿ ಕಾಮನ್ ಆಗಿ ಲಿಪಿಡ್ಸು ಪ್ರೆಸೆನ್ಸ್ ಇರುತ್ತೆ. ಸೊ ಇದೊಂದು ಡೈವರ್ಸ್ ಕಂಪೋನೆಂಟ್ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ಬಿಕಾಸ್ ಆಫ್ ಏನೇಳ್ರಿ 4 ಡಿಫ್ರೆಂಟ್ ಕಂಪೋನೆಂಟ್ ಪ್ರೆಸೆನ್ಸ್ ಇದೆ. ನೆಕ್ಸ್ಟ್ ಬರುವಂಥದ್ದು 5 ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಅದರಿಂದ ಡೈವರ್ಸ್ ಕಂಪೌಂಡ್ ಆಗಿರ್ಬೋದು. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಮಿನರಲ್ ಸಾಲ್ಟ್ಸ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಮಿನರಲ್ ಸಾಲ್ಟ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಇನ್ಆರ್ಗ್ಯಾನಿಕ್. ಸೊ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಇನ್ಆರ್ಗ್ಯಾನಿಕ್ ಸಾಲ್ಟ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಡಿಫ್ರೆಂಟ್ ಟೈಪ್ಸ್, ದಟ್ ಈಸ್ ಮೇಜರ್ ಎಲಿಮೆಂಟ್ಸ್. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಮೈನರ್ ಎಲಿಮೆಂಟ್ಸಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಮೇಜರ್ ಎಲಿಮೆಂಟ್ಸ್ನಲ್ಲಿ ಏನು ಬರುತ್ತೆ ಅಂದರೆ 6 ಬರುತ್ತೆ, ಮೈನರ್ ಎಲಿಮೆಂಟ್ಸ್ನಲ್ಲಿ 6. ಸೊ ಟೋಟಲ್ ಏನಾಗಿರುತ್ತೆ ಅಂದರೆ 12 ಮಿನರಲ್ ಸಾಲ್ಟ್ಸು ಈಚ್ ಆ್ಯಂಡ್ ಎವ್ರಿ ಆರ್ಗ್ಯಾನಿಸಮ್ಗೆ ರಿಕ್ವೈರ್ಮೆಂಟ್ ಆಗಿರುತ್ತೆ. ಬಟ್ ಇನ್ನೇನು ಹೇಳ್ರಿ ಕಂಪೇರ್ ಟು ಲಿಪಿಡ್ಗೆ ಕಂಪೇರ್ ಮಾಡಿದಾಗ ಏನಾಗಿರುತ್ತೆ ಅಂದರೆ ಮಿನರಲ್ ಸಾಲ್ಟ್ಸ್ ಏನಾಗಿರುತ್ತೆ ಅಂದರೆ ಲೆಸ್ ಡೈವರ್ಸ್ ಬಿಕಾಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಆರ್ಗ್ಯಾನಿಸಮ್ ಕಂಟೈನಿಂಗ್ ಆಲ್ ಡಿಫ್ರೆಂಟ್ ಟೈಪ್ಸ್. ಸೊ ಎಲ್ಲ 12 ಡಿಫ್ರೆಂಟ್ ಕಂಪೋನೆಂಟು ರಿಕ್ವೈರ್ಮೆಂಟ್ ಇರಲ್ಲ. ಸೊ ಸಮ್ ಆಫ್ ದ ಕಂಪೋನೆಂಟ್ ಮಾತ್ರ, ಸಮ್ ಆಫ್ ದ ಮಿನರಲ್ ಸಾಲ್ಟ್ಸ್ ಮಾತ್ರ ಏನು ಹೇಳ್ರಿ ಸರ್ಟೇನ್ ಆರ್ಗ್ಯಾನಿಸಮ್ಗೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇನಿಷಿಯಲಿ ಲಿಪಿಡ್ಗೆ ಕಂಪೇರ್ ಮಾಡಿದಾಗ ಮಿನರಲ್ ಸಾಲ್ಟ್ಸು ಡೈವರ್ಸ್ ಅಲ್ಲ. ಅದರಿಂದ ಆಪ್ಷನ್ ಬಿನ ನಾವು ಕ್ಯಾನ್ಸಲ್ ಮಾಡ್ತಾ ಹೋಗಿರೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಸೊ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಎಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಆಸ್ಮೋಟಿಕ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮೆಗ್ನೀಷಿಯಮ್ ಅಯನ್. ಸೊ ಮೆಗ್ನೀಷಿಯಮ್ ಅಯನ್ಸ್ ಎಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಫಾರ್ ಎಂಜೈಮೆಟಿಕ್ ಆಕ್ಟಿವಿಟೀಸ್. ಸೊ ಇನಿಷಿಯಲಿ ಎಂಜೈಮೆಟಿಕ್ ಆಕ್ಟಿವಿಟೀಸ್ನಲ್ಲಿ ಮೆಗ್ನೀಷಿಯಮ್ ಹೆಲ್ಪ್ಫುಲ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ATP ಸಿಂಥೆಸಿಸ್ನಲ್ಲಿ ಹೆಲ್ಪ್ಫುಲ್ ಆಗಿರ್ತಾ ಹೋಗಿರುತ್ತೆ. ನೆಕ್ಸ್ಟು ಕ್ಯಾಲ್ಶಿಯಮ್. ಸೊ ಇನಿಷಿಯಲಿ ಕ್ಯಾಲ್ಶಿಯಮ್ ಹೇಳಲಿಕ್ಕೆ ಹೋದರೆ ಪ್ಲಾಂಟ್ ಎಲೆಗಿರುತ್ತೆ ಅಂದರೆ ಮಿಡಲ್ ಲ್ಯಾಮೆಲ್ಲಾ. ಸೊ ಇನಿಷಿಯಲಿ ಮಿಡಲ್ ಲ್ಯಾಮೆಲ್ಲಾ ರೀಜನ್ಸಲ್ಲಿ ಕಾಮನ್ ಆಗಿ ಕ್ಯಾಲ್ಶಿಯಮ್ ಇನ್ ದ ಫಾರ್ಮ್ ಆಫ್ ಕ್ಯಾಲ್ಶಿಯಮ್ ಫ್ಯಾಕ್ಟೇಟ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಹೀಗೆ ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತೆ. ಬಟ್ ಡೈವರ್ಸಿಟಿ ಏನಾಗಿರುತ್ತೆ ಅಂದರೆ ಡಿಕ್ರೀಸ್ ಅಮೌಂಟಲ್ಲಿ ಇರುತ್ತೆ. ಸೊ ನೆಕ್ಸ್ಟು ಥರ್ಡ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಪ್ರೋಟೀನ್ಸ್ ಹೇಳಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಪ್ರೋಟೀನ್ಸ್ ಕಂಪೋಸ್ಡ್ ಆಫ್. ಸೊ ಇನಿಷಿಯಲಿ ಕಂಪೋಸಿಷನ್ ಹೇಳಲಿಕ್ಕೆ ಹೋದರೆ ಪ್ರೋಟೀನ್ ಇದು ಮೇಡ್ ಅಪ್ ಆಫ್ 20 ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಮಿನೋ ಆ್ಯಸಿಡ್ಸ್. ಸೊ ಇನಿಷಿಯಲಿ ಇಲ್ಲಿ ಏನಾಗಿದೆ ಅಂದರೆ 20 ಡಿಫ್ರೆಂಟ್ ಅಮಿನೋ ಆ್ಯಸಿಡ್ಸ್ ಪ್ರೆಸೆನ್ಸ್ ಇರುತ್ತೆ. ಅದೇ ನಮ್ಮದು ಲಿಪಿಡ್ ಏನಾಗಿದೆ ಹೇಳ್ರಿ ಓನ್ಲಿ 4 ಕಂಪೋನೆಂಟ್ ಪ್ರೆಸೆನ್ಸ್ ಇದ್ದರೆ ಇಲ್ಲೇನಾಗಿದೆ ಹೇಳ್ರಿ 20 ಡಿಫ್ರೆಂಟ್. ಸೊ ಇನಿಷಿಯಲಿ ಡೈವರ್ಸಿಟಿ ಏನಾಯ್ತು ಹೇಳ್ರಿ ಇನ್ಕ್ರೀಸಿಂಗ್ ಆಗ್ತಾ ಬಂತು. ನೆಕ್ಸ್ಟ್ ಬರುವಂಥದ್ದು ಟೈಪ್ಸನ್ನು ಹೇಳಲಿಕ್ಕೆ ಹೋದಾಗ ದೆರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನು ಹೇಳ್ರಿ ಟೈಪ್ಸ್ ಆಫ್ ಪ್ರೋಟೀನ್. ಸೊ ಫಸ್ಟ್ ಹೇಳಬೇಕು ಅಂದರೆ ಸ್ಟ್ರಕ್ಚರಲ್ ಪ್ರೋಟೀನ್. ಸೊ ಸ್ಟ್ರಕ್ಚರಲ್ ಪ್ರೋಟೀನ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನಾವು ಕೊಲಾಜಿನ್. ನೆಕ್ಸ್ಟ್ ಬರುವಂಥದ್ದು ಕೆರಾಟಿನ್ ಪ್ರೋಟೀನ್. ಸೊ ಇವೆರಡು ಏನು ಬರುತ್ತೆ ಅಂದರೆ ಸ್ಟ್ರಕ್ಚರಲ್ ಪ್ರೋಟೀನ್. ಸೊ ಅದರ್ ದೆನ್ ದಿ ಟು
ಇದು ಬಿಟ್ಟು ಬೇರೆ ತುಂಬ ಅಮೌಂಟಲ್ಲಿ ಏನಾಗಿದೆ ಅಂದರೆ ಸ್ಟ್ರಕ್ಚರಲ್ ಪ್ರೋಟೀನ್ ಪ್ರೆಸೆನ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಕೊಲಾಜಿನ್ ಮತ್ತು ಕೆರಾಟಿನ್ ಅನ್ನು ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಸಮ್ ಆಫ್ ದ ಪ್ರೋಟೀನ್ ಆಕ್ಟಸ್ ಏನ್ ಹೇಳ್ರಿ ಎಂಜೈಮ್ಸ್. ಸೊ ಇನಿಷಿಯಲಿ ನಾವೇನು ಹೇಳ್ತೀವಿ ಅಂದರೆ ಆಲ್ ಎಂಜೈಮ್ಸ್ ಆರ್ ಪ್ರೋಟೀನೇಷಿಯಸ್ ಇನ್ ನೇಚರ್ ಬಟ್ ಆಲ್ ಪ್ರೋಟೀನ್ಸ್ ಆರ್ ನಾಟ್ ಎಂಜೈಮ್. ಸೊ ಅದರಿಂದ ಏನು ಹೇಳ್ರಿ ಎಂಜೈಮ್ಸು ಕಾಮನ್ ಆಗಿ ಪ್ರೋಟೀನೇಷಿಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಅಮೈಲೇಸ್ ಎಂಜೈಮ್. ಸೊ ಅಮೈಲೇಸ್ ಎಂಜೈಮ್ಸ್ ಹೆಲ್ಪ್ಫುಲ್ ಫಾರ್ ಏನು ಹೇಳ್ರಿ ಸ್ಟಾರ್ಚ್ ಬ್ರೇಕ್ ಡೌನಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು DNA ಪಾಲಿಮರೇಸ್. ಸೊ ಇದು ಅನದರ್ ಒನ್ ಎಂಜೈಮ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಪ್ರೋಟೀನ್. ಸೊ ಇನಿಷಿಯಲಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅನದರ್ ಕೈಂಡ್ ಆಫ್ ಪ್ರೋಟೀನ್. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಹಿಮೋಗ್ಲೋಬಿನ್. ನೆಕ್ಸ್ಟ್ ಬರುವಂಥದ್ದು ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನ್ರಿ ಪ್ರೋಟೀನೇಷನ್ಸ್. ಎಕ್ಸಾಂಪಲ್ ಕೊಡಬೇಕಂದ್ರೆ ಇನ್ಸುಲಿನ್. ನೆಕ್ಸ್ಟ್ ಬರುವಂಥದ್ದು ಇಮ್ಯುನೋಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಾಂಟ್ರಾಕ್ಟೈಲ್ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ. ಹೀಗೆ ಡಿಫ್ರೆಂಟ್ ಕೈಂಡ್ಸಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸು ಪ್ರೆಸೆನ್ಸ್ ಇರುತ್ತೆ. ಸೊ ಕಂಪೇರ್ ಟು ಲಿಪಿಡ್ಗೆ ಕಂಪೇರ್ ಮಾಡಿದಾಗ ಪ್ರೋಟೀನ್ ಈಸ್ ಏನೇಳ್ರಿ ಮೋಸ್ಟ್ ಡೈವರ್ಸ್ ಅಲಾಂಗ್ ವಿತ್ ಏನೇಳ್ರಿ ಅಬಂಡೆಂಟ್ ಫಂಕ್ಷನ್. ಸೊ ಮೋರ್ ಫಂಕ್ಷನ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಲಿಪಿಡನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು, ಪ್ರೋಟೀನ್ಸನ್ನು ಮೋರ್ ಡೈವರ್ಸಿಟಿಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಫೋರ್ತ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಕಾರ್ಬೋಹೈಡ್ರೇಟ್ ಹೇಳಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಕಾರ್ಬೋಹೈಡ್ರೇಟ್ ಮೇಡಪ್ ಆಫ್ ಏನೇಳ್ರಿ 3 different components, that is carbon, hydrogen and oxygen. So carbon, hydrogen, oxygen in the common agi carbohydrate made up agide in the proportion 1:2:1. ಸೊ 1 ನಂಬರಲ್ಲಿ ಏನಾಗಿರುತ್ತೆ 1 ಅಮೌಂಟಲ್ಲಿ ಕಾರ್ಬನ್ ಇರುತ್ತೆ, 2 ಅಮೌಂಟಲ್ಲಿ ಹೈಡ್ರೋಜನ್ ಇರುತ್ತೆ, ಸಿಂಗಲ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಆಕ್ಸಿಜನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಓನ್ಲಿ 3 ಕಂಪೋನೆಂಟ್. ಸೊ ಇನಿಷಿಯಲಿ 3 ಕಂಪೋನೆಂಟ್ ಆಗಿರೋದ್ರಿಂದ ಡೈವರ್ಸಿಟಿ ಏನಾಗಿರುತ್ತೆ ಅಂದರೆ ಡಿಕ್ರೀಸಿಂಗ್ ಆಗ್ತಾ ಬರುತ್ತೆ ಪ್ರೋಟೀನ್ಗೆ ಕಂಪೇರ್ ಮಾಡಿದಾಗ. ಆದ್ದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಸೊ ಅದೇ ನಾವು ಕಾರ್ಬೋಹೈಡ್ರೇಟ್ಸಲ್ಲಿ ಟೈಪ್ಸ್ ಹೇಳಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಕ್ಲಾಸಿಫೈಡ್ ಇಂಟು ಮೋನೋಸ್ಯಾಕರೈಡ್ಸ್, ನೆಕ್ಸ್ಟ್ ಬರುವಂಥದ್ದು ಡೈಸ್ಯಾಕರೈಡ್ಸ್, ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಪಾಲಿಸ್ಯಾಕರೈಡ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗಿದೆ. ಸೊ ಮೋನೋಸ್ಯಾಕರೈಡ್ಸ್ಗೆ ಎಕ್ಸಾಂಪಲ್ ಯಾವುದು ಗ್ಲೂಕೋಸ್, ನೆಕ್ಸ್ಟ್ ಬರುವಂಥದ್ದು ಫ್ರುಕ್ಟೋಸ್. ಸೊ ಇವು ಮೋನೋಸ್ಯಾಕರೈಡ್ಸ್ನಲ್ಲಿ ಬರುತ್ತೆ. ಡೈಸ್ಯಾಕರೈಡ್ಸ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸುಕ್ರೋಸ್. ಸೊ ಸುಕ್ರೋಸ್ ಕಮಿಂಗ್ ಅಂಡರ್ ಡೈಸ್ಯಾಕರೈಡ್ಸ್. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಲ್ಯಾಕ್ಟೋಸ್ ಮತ್ತು ಸುಕ್ರೋಸ್ ಏನು ಹೇಳ್ರಿ ಡೈಸ್ಯಾಕರೈಡ್ಸ್ನಲ್ಲಿ ಬರುತ್ತೆ. ಪಾಲಿಸ್ಯಾಕರೈಡ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸ್ಟಾರ್ಚ್, ನೆಕ್ಸ್ಟ್ ಬರುವಂಥದ್ದು ಗ್ಲೈಕೋಜನ್. ಸೊ ಇವೆಲ್ಲ ಎಲ್ಲಿ ಬರುತ್ತೆ ಹೇಳ್ರಿ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರ್ತಾ ಹೋಗಿರತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಸೊ 20th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ 4 ಎಲಿಮೆಂಟ್ಸ್ ದಟ್ ಮೇಕ್ ಅಪ್ 99% ಆಫ್ ಆಲ್ ಎಲಿಮೆಂಟ್ಸ್ ಫೌಂಡ್ ಇನ್ ಅ ಲಿವಿಂಗ್ ಸಿಸ್ಟಮ್ ಆರ್. ಸೊ ಇನಿಷಿಯಲಿ ಲಿವಿಂಗ್ ಸಿಸ್ಟಮ್ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಾಗಿರುತ್ತೆ ಅಂದರೆ 99% ಏನಾಗಿರುತ್ತೆ ಅಂದರೆ 4 ಡಿಫ್ರೆಂಟ್ ಎಲಿಮೆಂಟ್ಸಿಂದ ಮೇಡಪ್ ಅಪ್ ಆಗಿರುತ್ತೆ. ಸೊ ಇನಿಷಿಯಲಿ ಆ 4 ಡಿಫ್ರೆಂಟ್ ಎಲಿಮೆಂಟ್ಸ್ ಯಾವುದು ಹೇಳಿ ಕಾಮನ್ ಆಗಿ ಏನು ಕೇಳಿದ್ದಾರೆ ಅಂದರೆ ಈ ಕ್ವಶನ್ಸಲ್ಲಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 1994 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ 4 ಡಿಫ್ರೆಂಟ್ ಎಲಿಮೆಂಟ್ ಬಗ್ಗೆ ಹೇಳಿಕ್ಕೆ ಹೋದಾಗ ಸೊ ಆ ಎಲಿಮೆಂಟ್ ಯಾವ್ಯಾವುದು ಅಂದರೆ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್ ಆ್ಯಂಡ್ ನೈಟ್ರೋಜನ್. ಸೊ ಇದು 4 ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಈ 4 ಡಿಫ್ರೆಂಟ್ ಎಲಿಮೆಂಟ್ಸ್ ಏನಾಗಿರುತ್ತೆ ಅಂದರೆ 99%ಅಲ್ಲಿ ಆರ್ಗ್ಯಾನಿಸಮ್ಸ್ನಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಫಸ್ಟು ಹೈಡ್ರೋಜನ್. ಸೊ ಇನಿಷಿಯಲ್ ಹೈಡ್ರೋಜನ್ ಪ್ರೆಸೆಂಟ್ ಇನ್ ವೆರಿ ಲಾರ್ಜ್ ಅಮೌಂಟ್ ಬಿಕಾಸ್ ಆಫ್ ಏನು ಹೇಳ್ರಿ within a cells are present in the form of energy semi-solid. So semi-solid nothing but it containing energy water. So initially around 70% of body covered with energy water in the cover ಆಗಿರೋದ್ರಿಂದ ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಹೈಡ್ರೋಜನ್ ಪ್ರೆಸೆಂಟ್ ಇನ್ ವೆರಿ ಲಾರ್ಜ್ ಅಮೌಂಟ್ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ. ಒಂದು ವಾಟರ್ ಫಾರ್ಮ್ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ, ಇನ್ನೊಂದು ಏನಂದರೆ ಆರ್ಗ್ಯಾನಿಕ್ ಕಂಪೋನೆಂಟ್. ಸೊ ಇನಿಷಿಯಲಿ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ದಟ್ ಈಸ್ ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ ಅಲಾಂಗ್ ವಿತ್ ದಿ ಕಾರ್ಬೋಹೈಡ್ರೇಟ್. ಸೊ ಈ 3 ಡಿಫ್ರೆಂಟ್ ಏನು ಹೇಳ್ರಿ ಆರ್ಗ್ಯಾನಿಕ್ ಕಂಪೌಂಡಲ್ಲಿ ಏನಾಗಿರುತ್ತೆ ಅಂದರೆ ಹೈಡ್ರೋಜನ್ ವೆರಿ ಲಾರ್ಜ್ ಅಮೌಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಹೇಳಲಿಕ್ಕೆ ಹೋದಾಗ ಆಕ್ಸಿಜನ್. ಸೊ ಆಕ್ಸಿಜನ್ ಮೋಸ್ಟ್ ಅಬಂಡೆಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ಏನು ಹೇಳ್ರಿ ವಾಟರ್. ಸೊ ಒಂದು ವಾಟರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ವಾಟರಲ್ಲಿ ಏನು ಹೇಳ್ರಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುವಂಥದ್ದು. ಸೊ ಅದರಿಂದ ಆಕ್ಸಿಜನ್ನು ವೆರಿ ಲಾರ್ಜ್ ಅಮೌಂಟಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಕಾರ್ಬನ್ ಮಾಲಿಕ್ಯೂಲ್. ಸೊ ಇನಿಷಿಯಲಿ ಕಾರ್ಬನ್ ಸೆಲ್ ಪ್ರೆಸೆನ್ಸ್ ಇರುತ್ತೆ ಅಂದರೆ ಆಲ್ ಆರ್ಗ್ಯಾನಿಕ್ ಕಂಪೋನೆಂಟ್. ಸೊ ಇನಿಷಿಯಲಿ ಆಲ್ ಆರ್ಗ್ಯಾನಿಕ್ ಕಂಪೋನೆಂಟ್ ಮೇಡ್ ಅಪ್ ಆಫ್ ಏನ್ರಿ ಕಾರ್ಬನ್ ಐಟಮ್. ಸೊ ಕಾರ್ಬನ್ ಐಟಮ್ ಇಂದ ಕಾಮನ್ ಆಗಿ ಮೇಡ್ ಅಪ್ ಆಗಿರುತ್ತೆ. ದಟ್ ಈಸ್ ಲಿಪಿಡ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಪ್ರೋಟೀನ್ಸ್. ಇವೆಲ್ಲ ಏನಾಗಿರುತ್ತೆ ಅಂದರೆ ಆರ್ಗ್ಯಾನಿಕ್ ಕಂಪೌಂಡ್ನಲ್ಲಿ ಬರ್ತಾ ಹೋಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ನೈಟ್ರೋಜನ್. ಸೊ ನೈಟ್ರೋಜನ್ ಮೇನ್ಲಿ ಪ್ರೆಸೆಂಟ್ ಇನ್ ನೈಟ್ರೋಜನ್ ಎಲ್ಲೆಲ್ಲಿ ಪ್ರೆಸೆನ್ಸ್ ಇರುತ್ತೆ ಕಾಮನ್ ಆಗಿ ಅಮಿನೋ ಆ್ಯಸಿಡ್ಸ್. ಸೊ ಅಮಿನೋ ಆ್ಯಸಿಡ್ಸ್ನಲ್ಲಿ ಆಸ್ ಎ ಬೇಸಿಕ್ ಕಂಪೋನೆಂಟ್ ಆಗಿ ಕಾಮನ್ ಆಗಿ ಏನಾಗಿರುತ್ತೆ ನೈಟ್ರೋಜನ್ ಪ್ರೆಸೆನ್ಸ್ ಇರುತ್ತೆ. ಸೊ ಅಮಿನೋ ಆ್ಯಸಿಡ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಪ್ರೋಟೀನ್ ಬಿಕಾಸ್ ಆಫ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮಿನೋ ಆ್ಯಸಿಡ್ಸ್ ಇಂದ ಮೇಡ್ ಅಪ್ ಆಗಿರುತ್ತೆ. ಸೊ ಅದರಿಂದ ಪ್ರೋಟೀನ್ಸ್ ಆಲ್ಸೋ ಕಂಟೈನಿಂಗ್ ಏನು ಹೇಳ್ರಿ ವೆರಿ ಲಾರ್ಜ್ ಅಮೌಂಟ್ ಆಫ್ ನೈಟ್ರೋಜನ್. ಸೊ ನೆಕ್ಸ್ಟ್ ಬರುವಂಥದ್ದು ನ್ಯೂಕ್ಲಿಕ್ ಆ್ಯಸಿಡ್.
ನ್ಯೂಕ್ಲಿಕ್ ಆ್ಯಸಿಡ್. ಸೊ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂದರೆ ಏನು ಹೇಳ್ರಿ, DNA ಮತ್ತು RNA ನ್ಯೂಕ್ಲಿಕ್ ಆ್ಯಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಬೋತ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಏನು ಹೇಳ್ರಿ, ನೈಟ್ರೋಜನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ, ಹೈಡ್ರೋಜನು, ಆಕ್ಸಿಜನು, ಕಾರ್ಬನ್ನು ಮತ್ತು ನೈಟ್ರೋಜನ್ ಆಗಿರಬೇಕು. ಸೊ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್ ಆ್ಯಂಡ್ ನೈಟ್ರೋಜನ್, ಫೋರ್ತ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದರ್ ಆಪ್ಷನ್ಸನ್ನು ನಾವು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನಂದರೆ ಕಾರ್ಬನ್, ದಟ್ ಇಸ್ ಕಾರ್ಬನ್ ವೆರಿ ಲಾರ್ಜ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ, ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ, ಆಕ್ಸಿಜನ್ನು ಪ್ರೆಸೆನ್ಸ್ ಇರುತ್ತೆ. ಬಟ್ ಫಾಸ್ಫರಸ್ ಏನಾಗಿರುತ್ತೆ ಅಂದರೆ ಕಂಪೇರ್ ಟು ನೈಟ್ರೋಜನ್, ಸೊ ನೈಟ್ರೋಜನ್ಗೆ ಕಂಪೇರ್ ಮಾಡಿದಾಗ ವೆರಿ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಫಾಸ್ಫರಸ್ ಮೇನ್ಲಿ ಪ್ರೆಸೆಂಟ್ ಇನ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಇನಿಷಿಯಲಿ ಫಾಸ್ಫರಸ್ ಏನು ಹೇಳ್ರಿ, ಫಾಸ್ಫೇಟ್ ಫಾರ್ಮಲ್ಲಿ ದಟ್ ಇಸ್ ATP ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ DNA, ದಟ್ ಇಸ್ ನ್ಯೂಕ್ಲಿಕ್ ಆ್ಯಸಿಡ್ನ ಬ್ಯಾಕ್ ಬೋನ್ ಇಸ್ ಮೇಡಪ್ ಆಫ್ ಏನು ಹೇಳ್ರಿ, ಫಾಸ್ಫೇಟ್. ಸೊ ಫಾಸ್ಫೇಟ್ ಇಂದ ಮೇಡಪ್ ಅಪ್ ಆಗಿರುತ್ತೆ, ದಟ್ ಇಸ್ DNA ಆಗಿರ್ಬೋದು, RNA ದಟ್ ಇಸ್ ಕಾಮನ್ ಏನು ಹೇಳ್ಬೋದು ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಫಾಸ್ಫರಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ, ಫಾಸ್ಫೋಲಿಪಿಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಫಾಸ್ಫೋಲಿಪಿಡ್ ಎಲ್ಲಿ ಇರುತ್ತೆ, ಪ್ಲಾಸ್ಮಾ ಮೆಮ್ಬ್ರೇನ್ ರೀಜನ್ಸ್ ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಕಂಪೇರ್ ಟು ನೈಟ್ರೋಜನ್, ಸೊ ನೈಟ್ರೋಜನ್ಗೆ ಕಂಪೇರ್ ಮಾಡಿದಾಗ ಫಾಸ್ಫರಸ್ ವೆರಿ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಆಪ್ಷನ್ ಎ ಈಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ ಏನು ಕೊಟ್ಟಿದ್ದಾನಂದ್ರೆ ಕಾರ್ಬನ್ ದಟ್ ಇಸ್ ಟ್ರೂ, ನೈಟ್ರೋಜನು ದಟ್ ಇಸ್ ಟ್ರೂ, ಆಕ್ಸಿಜನು ದಟ್ ಇಸ್ ಟ್ರೂ. ಸೊ ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಫಾಸ್ಫರಸ್ ಕೊಟ್ಟಿದ್ದಾನೆ. ಅಗೇನ್ ಫಾಸ್ಫರಸ್ ಕಂಪೇರ್ ಟು ನೈಟ್ರೋಜನ್, ಸೊ ನೈಟ್ರೋಜನ್ಗೆ ಕಂಪೇರ್ ಮಾಡಿದಾಗ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಹೈಡ್ರೋಜನನ್ನು ಮಿಸ್ ಮಾಡಿದ್ದಾನೆ. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಸಿ ಈಸ್ ಕರೆಕ್ಟ್ ಒನ್. ಆ್ಯಂಡ್ ಆಪ್ಷನ್ ಫೋರ್ತಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಕಾರ್ಬನ್ ಕೊಟ್ಟಿದ್ದಾನೆ, ಹೈಡ್ರೋಜನ್ ಕೊಟ್ಟಿದ್ದಾನೆ, ಆಕ್ಸಿಜನ್ ಕೊಟ್ಟಿದ್ದಾನೆ. ಸೊ ಇದು ಮೂರು ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಲಾಸ್ಟ್ ಬರುವಂಥದ್ದು ಸಲ್ಫರ್. ಸೊ ಇನಿಷಿಯಲಿ ಸಲ್ಫರ್ ಪ್ರೆಸೆಂಟ್ ಇನ್ ವೆರಿ ಮಿನಿಮಮ್ ಅಮೌಂಟ್ ಆಫ್ ಅಮಿನೋ ಆ್ಯಸಿಡ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಸರ್ಟೇನ್ ಅಮಿನೋ ಆ್ಯಸಿಡ್ಸ್ನಲ್ಲಿ, ಸಮ್ ಅಮಿನೋ ಆ್ಯಸಿಡ್ಸಲ್ಲಿ ಮಾತ್ರ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸಲ್ಫರ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸಿಸ್ಟೈನ್. ಸೊ ಸಿಸ್ಟೈನ್ ಅಮಿನೋ ಆ್ಯಸಿಡ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಿಥಿಯೋನೈನ್. ಸೊ ಈ ಎರಡು ಅಮಿನೋ ಆ್ಯಸಿಡ್ಸ್ನಲ್ಲಿ ಮಾತ್ರ ಏನು ಹೇಳ್ರಿ ಕಾಮನ್ ಆಗಿ ಸಲ್ಫರು ಪ್ರೆಸೆನ್ಸ್ ಇರುತ್ತೆ, ದಟ್ ಇಸ್ ಅಮಿನೋ ಆ್ಯಸಿಡ್ಸ್. ನೆಕ್ಸ್ಟ್ ಬರುವಂಥದ್ದು ವಿಟಮಿನ್ಸ್. ಸಮ್ ಆಫ್ ದ ವಿಟಮಿನ್ಸಲ್ಲೂ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸಲ್ಫರು ಪ್ರೆಸೆನ್ಸ್ ಇರುತ್ತೆ ಕಂಪೇರ್ ಟು ನೈಟ್ರೋಜನ್. ಸೊ ನೈಟ್ರೋಜನ್ಗೆ ಕಂಪೇರ್ ಮಾಡಿದಾಗ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಸೊ ಆಪ್ಷನ್ 4 ಈಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಸೊ 21st ಕ್ವಶನ್ ಏನು ಕೇಳಿದಾನೆ, ಅಮಿನೋ ಆ್ಯಸಿಡ್ಸ್ ಆರ್ ಮೋಸ್ಟ್ಲಿ ಸಿಂಥಸೈಡ್ ಫ್ರಾಮ್. ಸೊ ಅಮಿನೋ ಆ್ಯಸಿಡ್ಸು ಸೊ ಯಾವುದರಿಂದ ಕಾಮನ್ ಆಗಿ ಸಿಂಥಸಿಸ್ ಆಗಿರುತ್ತೆ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದಾನೆ ಅಂದರೆ 1992 ಅಲ್ಲಿ ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಅಮಿನೋ ಆ್ಯಸಿಡ್ಸ್ ಆರ್ ದಿ ಬೇಸಿಕ್ ಕಂಪೋನೆಂಟ್ಸ್ ಆಫ್ ಪ್ರೋಟೀನ್ಸ್, ಬಿಕಾಸ್ ಆಫ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಏನು ಹೇಳ್ರಿ ಅಮಿನೋ ಆ್ಯಸಿಡ್ಸ್ ಇಂದ ಕಾಮನ್ ಆಗಿ ಮೇಡ್ ಅಪ್ ಆಗಿರುತ್ತೆ. ಸೊ ದೀಸ್ ಅಮಿನೋ ಆ್ಯಸಿಡ್ಸ್ ಮೇನ್ಲಿ ಸಿಂಥಸೈಡ್ ಫ್ರಮ್ ದಿ ಏನು ಹೇಳ್ರಿ ಮೆಟಾಬೋಲಿಕ್ ಪಾತ್ವೇ, ಇಂಟರ್ಮೀಡಿಯೇಟ್ ಕಂಪೋನೆಂಟ್ಸ್ ಆಫ್ ಮೆಟಾಬೋಲಿಕ್ ಪಾತ್ವೇ. ಸೊ ಇನಿಷಿಯಲಿ ಮೆಟಾಬೋಲಿಕ್ ಪಾತ್ವೇನ ಇಂಟರ್ಮೀಡಿಯೇಟ್ ಕಂಪೋನೆಂಟಿಂದ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಈ ಅಮಿನೋ ಆ್ಯಸಿಡ್ ಸಿಂಥಸಿಸ್ ಆಗ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಗ್ಲೈಕೋಲಿಸಿಸ್. ನೆಕ್ಸ್ಟ್ ಬರುವಂಥದ್ದು ಇನ್ನೊಂದು ಏನಂದರೆ ಕ್ರೆಬ್ಸ್ ಸೈಕಲ್. ಸೊ ಇನಿಷಿಯಲಿ ಈ ಎರಡು ಸೈಕಲ್ನ ಇಂಟರ್ಮೀಡಿಯೇಟ್ ಕಾಂಪೋನೆಂಟಿಂದ ಕಾಮನ್ ಆಗಿ ಅಮಿನೋ ಆ್ಯಸಿಡ್ ಸಿಂಥಸಿಸ್ ಆಗಿರುತ್ತೆ. ಸೊ ಗ್ಲೈಕೋಲಿಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ ಗ್ಲೂಕೋಸ್ ಕನ್ವರ್ಟೆಡ್ ಇಂಟು ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಷನ್ ಆಗೋದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಗ್ಲೈಕೋಲಿಸಿಸ್ ಹೇಳಿ ಕರಿತೀವಿ. ದಿಸ್ ಪೈರುವಿಕ್ ಆ್ಯಸಿಡ್ ಕನ್ವರ್ಟೆಡ್ ಇಂಟು ಅಸಿಟೈಲ್ ಕೋಎನ್ಸೈಮ್ ಎ ಕನ್ವರ್ಟ್ ಆಗಿರುತ್ತೆ. ದಿಸ್ ಅಸಿಟೈಲ್ ಕೋಎನ್ಸೈಮ್ ಎ ಅಂಡರ್ಗೋ ಏನು ಹೇಳ್ರಿ ಆಕ್ಸಿಡೇಷನ್. ಸೊ ಇನಿಷಿಯಲಿ ಆಕ್ಸಿಡೇಷನ್ಸ್ ಆಗಿ ಏನು ಮಾಡುತ್ತೆ ಅಂದರೆ ಇಟ್ ಪ್ರೊಡ್ಯೂಸಸ್ ATP. ಸೊ ಇನಿಷಿಯಲಿ ಎನರ್ಜಿ ಮಾಲಿಕ್ಯೂಲ್ಸನ್ನು ಕಾಮನ್ ಆಗಿ ಪ್ರೊಡಕ್ಷನ್ ಮಾಡಿರುತ್ತೆ. ದಟ್ ಪ್ರೊಸೆಸ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಕ್ರೆಬ್ಸ್ ಸೈಕಲ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಈ ಎರಡು ಸೈಕಲ್ಸಲ್ಲಿ ಏನಾಗಿರುತ್ತೆ ಅಂದರೆ ವೇರಿಯಸ್ ಇಂಟರ್ಮೀಡಿಯೇಟ್ ಕಂಪೋನೆಂಟ್ ಅಥವಾ ಬೈ ಪ್ರಾಡಕ್ಟ್ ಪ್ರೊಡಕ್ಷನ್ ಆಗ್ತಾ ಹೋಗಿರುತ್ತೆ. ಸೊ ಈ ಬೈ ಪ್ರಾಡಕ್ಟಿಂದ ಕಾಮನ್ ಆಗಿ ಏನು ಹೇಳ್ರಿ ಅಮಿನೋ ಆ್ಯಸಿಡ್ಸು ಸಿಂಥಸಿಸ್ ಆಗ್ತಾ ಹೋಗಿರುತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಮಿನರಲ್ ಸಾಲ್ಟ್ಸ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಸೊ ಮಿನರಲ್ ಸಾಲ್ಟ್ಸಿಗೆ ಎಕ್ಸಾಂಪಲ್ ಯಾವ್ದು ಹೇಳಿ ನಮ್ಮದು ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಸಲ್ಫರ್. ಸೊ ಇವೆಲ್ಲ ಏನು ಬರುತ್ತೆ ಹೇಳ್ರಿ ಮಿನರಲ್ ಸಾಲ್ಟ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ಮಿನರಲ್ ಸಾಲ್ಟ್ಸ್ ಏನು ಹೇಳ್ರಿ ಹೆಲ್ಪ್ಫುಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಅಮಿನೋ ಆ್ಯಸಿಡ್ಸ್. ಫಾರ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಸಲ್ಫರ್. ಸೊ ಸಲ್ಫರ್ ಹೆಲ್ಪ್ಫುಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಮಿನೋ ಆ್ಯಸಿಡ್ಸ್. ಸೊ ಫಸ್ಟ್ ಬರುವಂಥದ್ದು ಸಿಸ್ಟೈನ್ ಅಮಿನೋ ಆ್ಯಸಿಡ್ಸು, ನೆಕ್ಸ್ಟ್ ಬರುವಂಥದ್ದು ಮಿಥಿಯೋನೈನ್. ಸೊ ಇನಿಷಿಯಲಿ ಮಿಥಿಯೋನೈನ್ ಮತ್ತು ಸಿಸ್ಟೈನ್ ಏನಿರುತ್ತೆ ಹೇಳ್ರಿ ಸಲ್ಫರ್ ಇಂದ ಕಾಮನ್ ಆಗಿ ಪ್ರೊಡಕ್ಷನ್ ಆಗ್ತಾ ಹೋಗಿರೋದು. ಸೊ
ಅದರ್ ಅಮಿನೋ ಆಸಿಡ್ ದೇರ್ ಆರ್ 20 ಡಿಫ್ರೆಂಟ್ ಅಮಿನೋ ಆಸಿಡ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ 20 ಡಿಫ್ರೆಂಟ್ ಅಮಿನೋ ಆಸಿಡ್ಸ್ ಏನಾಗಿರುತ್ತೆ ಅಂದರೆ ಬೇರೆ ಕಾಂಪೋನೆಂಟ್ ಇಂದ ಸಿಂಥೆಸಿಸ್ ಆಗಿರುತ್ತೆ, ನಾಟ್ ಫ್ರಮ್ ದಿ ಏನೇಳ್ರಿ ಸಲ್ಫರ್. ಸೊ ಅದರಿಂದ ಆಪ್ಷನ್ ಎ ಇಸ್ ರಾಂಗ್. ಸೊ ಇನಿಷಿಯಲಿ ಮಿನರಲ್ ಸಾಲ್ಟ್ಸ್ ಆಕ್ಟ್ ಆಸ್ ಏನೇಳ್ರಿ ಎಸೆನ್ಷಿಯಲ್ ಎಲಿಮೆಂಟ್ ಫಾರ್ ದಿ ಸಿಂಥೆಸಿಸ್ ಆಫ್ ಅಮಿನೋ ಆಸಿಡ್ಸ್, ನಾಟ್ ಆಸ್ ಏನೇಳ್ರಿ ಪ್ರಿಕರ್ಸರ್. ಸೊ ಯಾವುದೇ ಕಾರಣಕ್ಕೂ ಪ್ರಿಕರ್ಸರ್ ಆಗಿ ಆಕ್ಟ್ ಆಗಿರಲ್ಲ, ಎಸೆನ್ಷಿಯಲ್ ಎಲಿಮೆಂಟ್ ಆಗಿ ಆಕ್ಟ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಎ ಇಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಫ್ಯಾಟಿ ಆಸಿಡ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಫ್ಯಾಟಿ ಆಸಿಡ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನಾವು ಫ್ಯಾಟಿ ಆಸಿಡ್ಸ್ ಅಲ್ಲಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ಫ್ಯಾಟಿ ಆಸಿಡ್ಸ್ ಆರ್ ಮೇಡ್ ಅಪ್ ಆಫ್ ಕಾರ್ಬಾಕ್ಸಿಲಿಕ್ ಗ್ರೂಪ್. ಸೊ ಇನಿಷಿಯಲಿ COH ಗ್ರೂಪ್ ಇಂದ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಮೇಡ್ ಅಪ್ ಆಗಿರುತ್ತೆ. ಇಟ್ ಸರ್ವ್ ಆಸ್ ಏನ್ ಹೇಳ್ರಿ ಆರ್ ಇಟ್ ಪ್ರೊವೈಡ್ ಎನರ್ಜಿ. ಸೊ ಇನಿಷಿಯಲಿ ATP ಅನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಫ್ಯಾಟಿ ಆಸಿಡ್ಸ್ ಹೆಲ್ಪ್ಫುಲ್ ಆಗಿರುತ್ತೆ ವಯಾ ಬೀಟಾ ಆಕ್ಸಿಡೇಷನ್. ಸೊ ಬೀಟಾ ಆಕ್ಸಿಡೇಷನ್ ಥ್ರೂ ಏನು ಮಾಡುತ್ತೆ ಹೇಳಿ ATP ಅನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಅದರಿಂದ ಫ್ಯಾಟಿ ಆಸಿಡ್ ಡು ನಾಟ್ ಇನ್ವಾಲ್ವ್ಡ್ ಇನ್ ಬಯೋಸಿಂಥೆಸಿಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ ಬಯೋಸಿಂಥೆಸಿಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಲ್ಲ, ಇಟ್ ಇನ್ವಾಲ್ವ್ಡ್ ಇನ್ ಮೆಟಾಬೋಲಿಸಮ್. ಸೊ ಇನಿಷಿಯಲಿ ಮೆಟಾಬೋಲಿಕ್ ಆಕ್ಟಿವಿಟಿ ಮೆಟಾಬೋಲಿಸಮ್ನಲ್ಲಿ ದಟ್ ಈಸ್ ಎನರ್ಜಿ ಪ್ರೊಡಕ್ಷನ್ಸಲ್ಲಿ ಯುಟಿಲೈಸೇಷನ್ ಆಗ್ತಾ ಇರುತ್ತೆ. ಅದರಿಂದ ಆಪ್ಷನ್ ಬಿನು ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆಂದರೆ ವೊಲಟೈಲ್ ಆಸಿಡ್ಸ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ವೊಲಟೈಲ್ ಆಸಿಡ್ಸ್ಗೆ ಎಕ್ಸಾಂಪಲ್ ಯಾವುದು ಅಸಿಟಿಕ್ ಆಸಿಡ್ ಆಗಿರ್ಬೋದು, ಪ್ರೊಪಿಯೋನಿಕ್ ಆಸಿಡ್ ಆಗಿರ್ಬೋದು, ಬ್ಯೂಟಾರಿಕ್ ಆಸಿಡ್ಸ್ ಆಗಿರ್ಬೋದು. ಸೊ ಇವೆಲ್ಲ ಏನು ಬರುತ್ತೆ ಹೇಳಿ ವೊಲಟೈಲ್ ಆಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ದೀಸ್ ವೊಲಟೈಲ್ ಆಸಿಡ್ಸ್ ಹ್ಯಾವಿಂಗ್ ನೋಡ್ರಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್, ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಈಸಿಲಿ ಇವಾಪೊರೇಟ್. ಸೊ ಈಸಿಯಾಗಿ ಏನಾಗಿರುತ್ತೆ ಅಂದರೆ ಇವಾಪೊರೇಟ್ ಆಗಿ ಹೋಗ್ತಾ ಹೋಗಿರುತ್ತೆ. ಸೊ ಅಂಥ ಕಾಂಪೋನೆಂಟನ್ನು ಕಾಮನ್ ಆಗಿ ವೊಲಟೈಲ್ ಆಸಿಡ್ಸ್ ಹೇಳಿ ಕರಿತಾ ಹೋಗ್ತೀವಿ. ಸೊ ಇನಿಷಿಯಲಿ ಈ ವೊಲಟೈಲ್ ಆಸಿಡ್ಸ್ ಹೇಗೆ ಪ್ರೊಡಕ್ಷನ್ ಆಗಿರುತ್ತೆ ಬೈ ದಿ ಫರ್ಮೆಂಟೇಷನ್ ಪ್ರಾಸೆಸ್. ಸೊ ಇನಿಷಿಯಲಿ ಫರ್ಮೆಂಟೇಷನ್ ಥ್ರೂ ಏನಾಗಿರುತ್ತೆ ಅಂದರೆ ವೊಲಟೈಲ್ ಆಸಿಡ್ಸ್ ಹೆಲ್ಪ್ಫುಲ್ ಆಗಿರುತ್ತೆ, ಪ್ರೊಡಕ್ಷನ್ ಆಗಿರುತ್ತೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನೇಳ್ರಿ ಆಕ್ಟ್ ಆಸ್ ಆರ್ ಯೂಸ್ಡ್ ಆಸ್ ಏನೇಳ್ರಿ ಎನರ್ಜಿ ಸೋರ್ಸ್. ಕಾಮನ್ ಆಗಿ ಎನರ್ಜಿ ಸೋರ್ಸ್ ಆಗಿ ಕಾಮನ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ, ನಾಟ್ ಆಸ್ ಏನೇಳ್ರಿ ಪ್ರಿಕರ್ಸರ್ ಫಾರ್ ದಿ ಸಿಂಥೆಸಿಸ್ ಆಫ್ ಅಮಿನೋ ಆಸಿಡ್. ದಟ್ಸ್ ವೈ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಆಲ್ಫಾ ಕೀಟೋ ಗ್ಲುಟಾನಿಕ್ ಆಸಿಡ್ಸ್ ಹೇಳಿ ಕೊಟ್ಟಿದ್ದಾನೆ. ಆಲ್ಫಾ ಕೀಟೋ ಗ್ಲುಟಾನಿಕ್ ಆಸಿಡ್ ಇಸ್ ಒನ್ ಆಫ್ ದ ಇಂಟರ್ಮೀಡಿಯೇಟ್ ಕಂಪೋನೆಂಟ್ ಇನ್ TCA cycle, that is tricarboxylic acid cycle or Krebs cycle. So initially Krebs cycles ಅಲ್ಲಿ ಒನ್ ಆಫ್ ದ ಇಂಟರ್ಮೀಡಿಯೇಟ್ ನಲ್ಲಿ ಯಾವ್ದು ಬರುತ್ತೆ ಹೇಳಿ ನಮ್ಮದು ಆಲ್ಫಾ ಕೀಟೋ ಗ್ಲುಟಾನಿಕ್ ಆಸಿಡ್ಸ್ ನಲ್ಲಿ ಬರ್ತಾ ಹೋಗಿರುತ್ತೆ. ದೀಸ್ ಆಲ್ಫಾ ಕೀಟೋ ಗ್ಲುಟಾನಿಕ್ ಆಸಿಡ್ ಆಕ್ಟ್ ಆಸ್ ಎ ಪ್ರಿಕರ್ಸರ್ ಫಾರ್ ದಿ ಸಿಂಥೆಸಿಸ್ ಆಫ್ ಗ್ಲುಟಾಮೇಟ್. ಸೊ ಇನಿಷಿಯಲಿ ಗ್ಲುಟಾಮೇಟ್ ಸಿಂಥೆಸಿಸ್ಗೆ ಆಸ್ ಎ ಪ್ರಿಕರ್ಸರ್ ಆಗಿ ಆಕ್ಟ್ ಆಗಿರುತ್ತೆ. ದೀಸ್ ಗ್ಲುಟಾಮೇಟ್ ಆಕ್ಟ್ ಆಸ್ ಎನ್ ಹೇಳಿ ಸೆಂಟ್ರಲ್ ಅಮಿನೋ ಆಸಿಡ್ ಸಿಂಥೆಸಿಸ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಅದರ್ ಅಮಿನೋ ಆಸಿಡ್. ಸೊ ಅದರ್ ಅಮಿನೋ ಆಸಿಡ್ ಸಿಂಥೆಸಿಸ್ಗೆ ಗ್ಲುಟಾಮೇಟ್ ಏನು ಹೇಳ್ರಿ ಆಸ್ ಎ ಸೆಂಟ್ರಲ್ ಮಾಲಿಕ್ಯೂಲ್ ಆಗಿ ಆಕ್ಟ್ ಆಗ್ತಾ ಹೋಗಿರುತ್ತೆ. ಫ್ರಮ್ ದಿ ಗ್ಲುಟಾಮೇಟ್ ಸೊ ಇನಿಷಿಯಲಿ ವೇರಿಯಸ್ ಅಮಿನೋ ಆಸಿಡ್ ಸಿಂಥೆಸಿಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಗ್ಲುಟಾಮಿಕ್ ಆಸಿಡ್, ನೆಕ್ಸ್ಟ್ ಬರುವಂಥದ್ದು ಪ್ರೋಲಿನ್, ನೆಕ್ಸ್ಟ್ ಬರುವಂಥದ್ದು ಅರ್ಜನೈನ್, ನೆಕ್ಸ್ಟ್ ಬರುವಂಥದ್ದು ಸಮ್ ಅದರ್ ಅಮಿನೋ ಆಸಿಡ್. ಸೊ ಈ ಅಮಿನೋ ಆಸಿಡ್ಸ್ ಕಾಮನ್ ಆಗಿ ಏನು ಹೇಳ್ರಿ ಗ್ಲುಟಾಮೇಟಿಂದ ಸಿಂಥೆಸಿಸ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ಸೊ ಇನಿಷಿಯಲಿ ಅಮಿನೋ ಆಸಿಡ್ಸು ಮೋಸ್ಟ್ಲಿ ಸಿಂಥೆಸೈಸ್ ಫ್ರಮ್ ದಿ ಏನು ಹೇಳ್ರಿ ಆಲ್ಫಾ ಕೀಟೋ ಗ್ಲುಟಾರಿಕ್ ಆಸಿಡ್ಸಿಂದ ಸಿಂಥೆಸಿಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಸೊ 22nd ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಲಿವಿಂಗ್ ಸೆಲ್ ಕಂಟೈನಿಂಗ್ 60 to 95% ಆಫ್ ವಾಟರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬಾಡಿ ಈಸ್. ಸೊ ಇನಿಷಿಯಲಿ ಕಾಮನ್ ಆಗಿ ಲಿವಿಂಗ್ ಸೆಲ್ಸಲ್ಲಿ ಎಷ್ಟು ಪ್ರೆಸೆಂಟ್ ಇರುತ್ತೆ ಹೇಳ್ರಿ 60 to 95% ವಾಟರ್ ಪ್ರೆಸೆನ್ಸ್ ಇದ್ದರೆ, ಸೊ ಅದೇ ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಪರ್ಸೆಂಟು ವಾಟರ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರೋದಂದರೆ 1992 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ವಾಟರ್ ಈಸ್ ಏನು ಹೇಳ್ರಿ ಮೋಸ್ಟ್ ಅಬಂಡೆಂಟ್ ಮಾಲಿಕ್ಯೂಲ್ ಇನ್ ಲಿವಿಂಗ್ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಮೋಸ್ಟ್ ಅಬಂಡೆಂಟ್. ಸೊ ಇನಿಷಿಯಲಿ ಮೋಸ್ಟ್ ಅಬಂಡೆಂಟ್ ಮಾಲಿಕ್ಯೂಲ್ಸ್ ಯಾವ್ದು ಬರುತ್ತೆ ಹೇಳ್ರಿ ವಾಟರಲ್ಲಿ ಬರ್ತಾ ಇರುತ್ತೆ. ವಾಟರ್ ಪ್ಲೇನ್ ಎ ಕ್ರೂಷಿಯಲ್ ರೋಲ್. ಸೊ ಇನಿಷಿಯಲಿ ಮೇಂಟೈನಿಂಗ್ ಏನು ಹೇಳ್ರಿ ಸೆಲ್ಯುಲಾರ್ ಫಂಕ್ಷನ್. ಸೊ ಸೆಲ್ಸು ಪ್ರಾಪರ್ ಆಗಿ ಫಂಕ್ಷನ್ಸನ್ನು ರನ್ ಮಾಡಬೇಕು ಅಂದರೆ ಇಟ್ ಕಂಟೈನಿಂಗ್ ಏನು ಹೇಳ್ರಿ ಸಮ್ ಅಮೌಂಟ್ ಆಫ್ ವಾಟರ್ ಆರ್ ಏನು ಹೇಳ್ರಿ ಮಿನಿಮಮ್ ಅಮೌಂಟ್ ಆಫ್ ವಾಟರ್ ಪ್ರೆಸೆನ್ಸ್ ಇರಲೇಬೇಕು. ಸೊ ಇನಿಷಿಯಲಿ ಹೇಳಬೇಕು ಅಂದರೆ
ಹ್ಯೂಮನ್ ಬಾಡಿ ಕಂಟೈನಿಂಗ್ ಅರೌಂಡ್ 60 to 65% ವಾಟರ್. ಸೊ ಇನಿಷಿಯಲಿ ಹ್ಯೂಮನ್ ಬಾಡಿಯಲ್ಲಿ ಏನಾಗಿರುತ್ತೆ ಅಂದರೆ 60 to 65% ಕಾಮನ್ ಆಗಿ ವಾಟರ್ ಪ್ರೆಸೆನ್ಸ್ ಇರುತ್ತೆ. ಈ ಡಿಪೆಂಡಿಂಗ್ ಆನ್ ದಿ 3 ಡಿಫ್ರೆಂಟ್ ಫ್ಯಾಕ್ಟರ್. ಸೊ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಬರುವಂಥದ್ದು ಫಸ್ಟು ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಕ್ಸ್, ದಟ್ ಇಸ್ ಮೇಲ್ ಆರ್ ಫೀಮೇಲ್ ಮೇಲೆ ಏನಾಗಿರುತ್ತೆ ಅಂದರೆ ವಾಟರ್ ಕಂಟೆಂಟ್ ವೇರಿಯೇಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಬಾಡಿ ಕಂಪೋಸಿಷನ್. ಸೊ ಬಾಡಿ ಕಂಪೋಸಿಷನ್ ನಥಿಂಗ್ ಬಟ್ ಏನೇಳ್ರಿ, ಬಾಡಿ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಕಂಪೋನೆಂಟ್, ದಟ್ ಇಸ್ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕಂಪೋನೆಂಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಯಾವ ಅಮೌಂಟಲ್ಲಿ ಯಾವ ಆರ್ಗ್ಯಾನಿಕ್ ಕಂಪೋನೆಂಟ್ ಪ್ರೆಸೆನ್ಸ್ ಇದೆ ನೋಡಿ, ಅದ್ರ ಮೇಲೆ ಏನಾಗಿರುತ್ತೆ ಅಂದರೆ ವಾಟರ್ ಅಮೌಂಟು ವೇರಿಯೇಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಹ್ಯೂಮನ್ ಬಾಡಿಯಲ್ಲಿ ಏನಾಗಿರುತ್ತೆ ಅಂದರೆ 60 to 65%, ದಟ್ ಈಸ್ ಅಡಲ್ಟಲ್ಲಿ ಕಾಮನ್ ಆಗಿ. ಸೊ ಇನಿಷಿಯಲಿ ಅಡಲ್ಟಲ್ಲಿ ಏನಾಗಿರುತ್ತೆ ಅಂದರೆ 60 to 65% ಇರುತ್ತೆ. ಅದೇ ನಾವು ಒಂದು ನ್ಯೂ ಬಾರ್ನ್ ಬೇಬಿಯನ್ನು ಕನ್ಸಿಡರ್ ಮಾಡಿದಾಗ ಏನಾಗಿರುತ್ತೆ ಅಂದರೆ 75% ಏನಾಗಿರುತ್ತೆ ಅಂದರೆ ವಾಟರ್ ಪ್ರೆಸೆನ್ಸ್ ಇರುತ್ತೆ. ಅದೇ ನಾವು ಒಂದು ಎಲ್ಡರ್ಸನ್ನು ಕನ್ಸಿಡರ್ ಮಾಡಿದಾಗ 50 to 55% ವಾಟ್ರು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನಾವಿಲ್ಲಿ ಏನು ಮಾಡುವ ಅಂದರೆ ಒಂದು ಅಡಲ್ಟ್ ಇಂಡಿವಿಜುವಲ್ ಅನ್ನು ಕನ್ಸಿಡರ್ ಮಾಡಿದಾಗ 60 to 65% ವಾಟರ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. 50 to 55%, ಸೊ ಅದು ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಎಲ್ಡರ್ಸ್. ಸೊ ಎಲ್ಡರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡೋದು ಬೇಡ, ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ 75 to 80%. 75 ಎಲ್ಲಿರುತ್ತೆ ಹೇಳ್ರಿ, ನ್ಯೂ ಬಾರ್ನ್. ಸೊ ನ್ಯೂ ಬಾರ್ನ್ ಬೇಬಿಯಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡೋದು ಬೇಡ. 65 to 75 ದಟ್ಸ್ ರಾಂಗ್. ಸೊ ಒಂದು ಏನು ಹೇಳ್ರಿ, ಅಡಲ್ಟಲ್ಲಿ ಹೈಯೆಸ್ಟ್ ವಾಟರ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಕ್ಸ್. ಸೊ ಸೆಕ್ಸಲ್ಲಿ ಹೇಳಿಕ್ಕೆ ಹೋದರೆ ಮೇಲ್ ಕಂಟೈನಿಂಗ್ ಏನು ಹೇಳ್ರಿ ಹೈಯೆಸ್ಟ್ ವಾಟರ್. ಸೊ ಇನಿಷಿಯಲಿ ಮೇಲಲ್ಲಿ ಏನಾಗಿರುತ್ತೆ ಅಂದರೆ ಹೈಯೆಸ್ಟ್ ವಾಟರ್ ಪ್ರೆಸೆನ್ಸ್ ಇರುತ್ತೆ ಕಂಪೇರ್ ಟು ಫೀಮೇಲ್, ಬಿಕಾಸ್ ಆಫ್ ಏನು ಹೇಳ್ರಿ ಮಸಲ್ ಮಾಸ್. ಸೊ ಇನಿಷಿಯಲಿ ಮೇಲ್ಸ್ ಹ್ಯಾವಿಂಗ್ ಏನು ಹೇಳ್ರಿ ಮೋರ್ ಮಸಲ್ ಮಾಸ್. ಸೊ ಇನಿಷಿಯಲಿ ಮಸಲ್ನ ಮಾಸ್ ಏನಾಗಿರುತ್ತೆ ಅಂದರೆ ಮೇಲಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಫಿಮೇಲ್. ಸೊ ಅದರಿಂದ ಮಸಲ್ಸ್ ಕ್ಯಾರಿ ಏನು ಹೇಳ್ರಿ ಹೋಲ್ಡ್ ಮೋರ್ ಅಮೌಂಟ್ ಆಫ್ ವಾಟರ್. ಸೊ ಇನಿಷಿಯಲಿ ಮಸಲ್ಸ್ ಏನು ಮಾಡುತ್ತೆ ಅಂದರೆ ಮೋರ್ ಅಮೌಂಟ್ ಆಫ್ ವಾಟರ್ನ ಹೋಲ್ಡ್ ಮಾಡೋದ್ರಿಂದ ಮೇಲಲ್ಲಿ ಕಾಮನ್ ಆಗಿ ವಾಟರ್ ಕಂಟೆಂಟು ಹೈಯೆಸ್ಟ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ ಕಂಪೇರ್ ಟು ಫಿಮೇಲ್. ಸೊ ಅದಕ್ಕೆ ಬಾಡಿ ಕಂಪೋಸಿಷನನ್ನು ನೋಡ್ಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಏನು ಹೇಳ್ರಿ ಹೈಯರ್ ಫ್ಯಾಟ್ ಕಂಟೈನಿಂಗ್ ಬಾಡಿ ಕಂಟೈನಿಂಗ್ ವೆರಿ minimum amount of water. So initially or very less amount of water. So initially ಯಾರ ಬಾಡಿಯಲ್ಲಿ ಹೈಯೆಸ್ಟ್ ಅಮೌಂಟಲ್ಲಿ ಇರುತ್ತೋ ವೆರಿ ಹೈ ಅಮೌಂಟಲ್ಲಿ ಫ್ಯಾಟ್ ಪ್ರೆಸೆನ್ಸ್ ಇರುತ್ತೋ ಸೊ ಅಂಥವ್ರ ಬಾಡಿಯಲ್ಲಿ ಏನಾಗಿರುತ್ತೆ ಅಂದರೆ ವಾಟರ್ ಕಂಟೆಂಟು ತುಂಬ ಕಡಿಮೆ ಇರುತ್ತೆ. ಸೊ ಲೆಸ್ ಅಮೌಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. Ended up staring in the bathroom